ಹಾಯ್ ನಮಸ್ಕಾರ. ಸೊ ಇಂದು ನಮ್ಮ ಜೊತೆ ಇದ್ದಾರೆ KA ಎಕ್ಸಾಮ್ಸಲ್ಲಿ ಮೊದಲ ರ್ಯಾಂಕನ್ನು ಪಡ್ಕೊಂಡಂತಹ ಚೈತ್ರ ಅವರು. ಅವರ ಒಂದು ಸೈನ್ಸ್ ಕೋರ್ಸಿಂದ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಅದ್ಭುತವಾದ ಜ್ಞಾನವನ್ನು ಪಡೆದುಕೊಂಡಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್, ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಡೋಂಟ್ ಗೋ ಅಕಾಡೆಮಿಕ್ ವೇ. ಅಕಾಡೆಮಿಕ್ ವೇ ಅಂತಂದರೆ ಫಸ್ಟ್ ಚಾಪ್ಟರ್ ಟು 10 ಚಾಪ್ಟರ್ಸ್, ಪೇಜ್ ಟು ಪೇಜ್. ಓಕೆ, ಆ ಥರ ಮಾಡಬಾರ್ದು. ಓಕೆ, ನಿಮ್ಮ ಪುಸ್ತಕಗಳನ್ನು ನೋಡಿ, ನಿಮ್ಮ ಪೇಜಸನ್ನು ನೋಡಿ ಅವರು ಕ್ವಶನ್ ತೆಗೆದಿರೋ ಅನ್ನೋದು ಶುದ್ಧ ಸುಳ್ಳು. ಸೊ ಈ ನಿಟ್ಟಿನಲ್ಲಿ ಓಕೆ, ಬಹಳಷ್ಟು ಜನಕ್ಕೆ ಸ್ಟೇಟಸ್ ಅಂತಿದೆ. ಏನಂತಂದರೆ, ನಾನು ಎವ್ರಿ ಚಾಪ್ಟರ್ಸು, ಎವ್ರಿ ಪೇಜು, ಎವ್ರಿ ವರ್ಡನ್ನು ಓದಬೇಕಂತ. ದಟ್ ಈಸ್ ನಾಟ್ ದಿ ವೇ. ಕ್ವಶನ್ ಪೇಪರ್ ಕಮಿಂಗ್ ಫ್ರಮ್ ಕ್ವಶನ್ ಪೇಪರ್ ಓನ್ಲಿ. ಸೊ ಈ ನಿಟ್ಟಿನಲ್ಲಿ ಓಕೆ, ಒಂದು ನಿಮಿಷ, ಸ್ವಲ್ಪ ಇದಾಗಿದೆ. ಯಾ ಓಕೆ, ಸೊ ಈ ನಿಟ್ಟಿನಲ್ಲಿ ಆ ಒಂದು ಸೈನ್ಸ್ ಮಾದರಿಯಲ್ಲಿ ಹೇಳ್ತಾರೆ ಮೇಡಮ್ ಅವರೆಲ್ಲ, ರೆಸಿಸ್ಟೆನ್ಸು ನಿಮ್ಮ ಸೈನ್ಸನ್ನು ಎಲ್ಲ ಹೇಳ್ತಾರೆ. ಜೊತೆಗೆ ಇವತ್ತು ಡಿಸ್ಕಷನ್ ಮಾಡ್ತಾಯಿದ್ರು ಚೈತ್ರ ಅವರು. ಸರ್, ಈಗ ಕಂಪ್ಯೂಟರ್ದು ತುಂಬ ಡಿಫ್ರೆಂಟಾಗಿ ಬರ್ತಾ ಇದೆ. ಏನಾದರೂ ನಾವು ಕನ್ವೆನ್ಷನಲ್ ಮಾಡೆಲ್ ಬಗ್ಗೆ ಪಾಠ ಮಾಡೋದು ಬೇಡ, ಮತ್ತು ಕನ್ವೆನ್ಷನಲಾಗಿ ಓದೋದು ಬೇಡ, KE ಮಾಡೆಲಲ್ಲಿ ಓದಬೇಕಂತ ಹೇಳ್ತಾ ಇದ್ರು. ಸೊ ಈ ನಿಟ್ಟಿನಲ್ಲಿ ಆ ಕಂಪ್ಯೂಟರನ್ನು ಈಗ ನಿಮ್ಮ ಮುಂದೆ ಹೇಗೆ ಅದನ್ನು ಆನ್ಸರ್ಸ್ ಮಾಡಬೇಕು, ಹೇಗೆ ಅದಕ್ಕೆ ನೋಟ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ. ಸೊ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ತಾ ಇರಿ. ಇಟ್ ಇನ್ಕ್ಲೂಡ್ಸ್ ಸೈನ್ಸ್, ಕಂಪ್ಯೂಟರ್, ಎನಿಥಿಂಗ್. ಬಟ್ ಟುಡೇ ಸೆಷನ್ ಈಸ್ ಮೋರ್ ಸ್ಪೆಸಿಫಿಕಲಿ ಅಬೌಟ್ computer. Okay, yes, now she will take up the computer. Okay. Hi students. So ನಾನು ಲಾಸ್ಟ್ ಒಂದು ಸೆಷನಲ್ಲಿ ಕಂಪ್ಯೂಟರ್ನ ನೀವು ಯಾವ ರೀತಿ ಕಾನ್ಸಂಟ್ರೇಟ್ ಮಾಡಿ ಓನ್ಲಿ ಹೈ ಯೀಲ್ಡಿಂಗ್ ಟಾಪಿಕ್ಸ್ನ ಮಾತ್ರ ಓದಬೇಕು ಅಂತ ನಾನು ಹೇಳಿದ್ದೆ. ಸೊ ಅದರಲ್ಲಿ ಬೇಸಿಕ್ಸು, ಇವಾಗ ಬೇಸಿಕ್ಸ್ ಅಂತಂದರೆ ಏನು ಓದ್ತೀರಾ? ಸ್ಟಾರ್ಟಿಂಗು ಎತ್ಕೊಂಡ ತಕ್ಷಣ ಕಂಪ್ಯೂಟರ್ಗೆ ಇಂಟ್ರಡಕ್ಷನ್ ಓದ್ತೀರಾ, ಜನರೇಷನ್ಸ್ ಆಫ್ ಕಂಪ್ಯೂಟರ್ ಓದ್ತೀರಾ, ಇನ್ಪುಟ್ ಔಟ್ಪುಟ್ ಡಿವೈಸಸ್ನ ಓದ್ತೀರಾ, ಇನ್ಪುಟ್ ಔಟ್ಪುಟ್ ಎರಡೂ ಯಾವ ಡಿವೈಸಸ್ ಇದೆ ಅಂತ ಓದ್ತೀರಾ. ಅದಾದಮೇಲೆ ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಬಂತು ಅಂತಂದರೆ ಟೈಪ್ಸ್ ಆಫ್ ಕಂಪ್ಯೂಟರ್ ಓದ್ತೀರಾ, ಅನಾಲಿಟಿಕಲ್ಲು, ಡಿಜಿಟಲ್ಲು, ಸೂಪರ್ ಕಂಪ್ಯೂಟರ್ಸ್ ಅಂತೆಲ್ಲ ಓದ್ತೀರಾ. ಆ ಬೇಸಿಕ್ಸು ಈಗಿನ ಕಾಲದಲ್ಲಿ ಹೋಲಿಸ್ಕೊಂಡ್ರೆ 3rd ಸ್ಟ್ಯಾಂಡರ್ಡ್ ಮಕ್ಕಳಿಗೂ ಕೂಡ ಆ ಬೇಸಿಕ್ಸ್ ಗೊತ್ತು. ಬಿಕಾಸ್ 3rd ಸ್ಟ್ಯಾಂಡರ್ಡಲ್ಲೇ ನಿಮಗೆ ಕೋಡಿಂಗ್ ಅನ್ನೋದನ್ನ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆವಾಗ ವೆನ್ ಯು ಆರ್ ಗಿವಿಂಗ್ ಅ ಎಕ್ಸಾಮ್ ವಿಚ್ ಇಸ್ ಅ ಗೌರ್ಮೆಂಟ್ ಎಕ್ಸಾಮ್, ಇಫ್ ಯು ವಾಂಟ್ ಟು ಬಿಕಮ್ ಎ ಗೌರ್ಮೆಂಟ್ ಎಂಪ್ಲಾಯಿ, ಆ ಬೇಸಿಕ್ಸ್ 3rd ಸ್ಟ್ಯಾಂಡರ್ಡ್ ಇರೋ ಮಗುಗೆ ಇರೋ ನಾಲೆಡ್ಜ್ ನಿಮ್ಗೆ ಇದ್ರೆ ಸಾಕಾ? ಆಬ್ವಿಯಸ್ಲಿ ಸಾಕಾಗೋದಿಲ್ಲ ಅಲ್ವಾ? ಸೊ ಗೌರ್ಮೆಂಟ್ ಇವಾಗ ಬರ್ತಿರೋ ಕ್ವಶನ್ ಪೇಪರ್ಸು ಬೇಸಿಕ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ. ಹಾಗಂತ ಬೇಸಿಕ್ಸ್ ಇಲ್ವೇ ಇಲ್ಲ ಅಂತ ಅಲ್ಲ, ಹೌದು ಬೇಸಿಕ್ಸ್ ಸಹ ಬೇಕೇ ಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಅಲಾಂಗ್ ವಿತ್ ದಟ್ ಬೇಸಿಕ್ಸ್ ಎಷ್ಟು ಬೇಕೋ, ಊಟಕ್ಕೆ ಉಪ್ಪಿನಕಾಯಿ ಇರೋ ಥರ ಬೇಕು. ನೀವು ಅದನ್ನ ಈ ಬೇಸಿಕ್ಸ್ನೇ ನೀವು 100% ಕುತ್ಕೊಂಡು ಓದ್ತೀನಿ ಅಂತಂದ್ರೆ ನಮ್ಮ ಅಪ್ರಾಣ ಎಕ್ಸಾಮ್ ಕ್ಲಿಯರ್ ಆಗಲ್ಲ. ಸ್ವಲ್ಪ ನೀವು ಅಡ್ವಾನ್ಸ್ಡ್ ಆಗಿ ಕಲಿಬೇಕು. ನಿಮಗೆ ಐಡಿಯಾ ಇಲ್ಲ, ಏನು ಅಡ್ವಾನ್ಸ್ಡ್ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಮೇಡಮ್, ಐಡಿಯಾ ಇಲ್ಲ ಅನ್ನೋದಾದ್ರೆ ಈಗಲೇ ಏನು ಮಾಡಿ, ಲೈವ್ ಸೆಷನ್ ಮುಗಿದಿದ ತಕ್ಷಣ ನೀವು ಗೋ ಟು KA ವೆಬ್ಸೈಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಕಮ್ಯುನಿಕೇಷನ್ದು ನೋಡಿ. ಅಂದರೆ ಈ ವರ್ಷದ್ದು 2025 2024 ಪ್ರಸನ್ನ ಸರು ಯಾವಾಗ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ KEAಗೆ ಅಪಾಯಿಂಟ್ ಆದ್ರೋ ಆವಾಗಿಂದ ಮಾಡಿರುವಂತಹ ಎಲ್ಲ ಕ್ವಶನ್ ಪೇಪರ್ಸ್ನು ಓದಿ. ನೀವು ಎಲ್ಲ ಕ್ವಶನ್ ಪೇಪರ್ಸಲ್ಲೂ ಇರುವಂತಹ ಕಂಪ್ಯೂಟರ್ ಸೈನ್ಸ್ ಕ್ವಶನ್ಸ್ಗೆ ನೀವು ಅಷ್ಟು ಕ್ವಶನ್ಸ್ಗೆ ಒಂದೊಂದು ಕ್ವಶನ್ ಪೇಪರ್ಗೂ ಒಂದು 70 to 75 to 80% ನೀವು ಆನ್ಸರ್ ಮಾಡ್ತಿದ್ದೀರಾ ಅನ್ನೋದಾದ್ರೆ ನಿಮ್ಮ ಡೈರೆಕ್ಷನ್ ಕರೆಕ್ಟ್ ಇದೆ. ಓಕೆನಾ? ನೀವೇನು ನಿಮಗೆ ನಮ್ಮ ಗೈಡೆನ್ಸು ನೆಸೆಸಿಟಿ ಏನು ಬೇಕಾಗಿಲ್ಲ. ಒಂದು 80 to 85 ತೆಗಿತಿದ್ದೀರಾ ಅನ್ನೋದಾದ್ರೆ ಇನ್ನು ಬೇಕಾಗಿರೋದು ನಿಮಗೆ ಅಡ್ವಾನ್ಸ್ಡ್ ಹೈಯೆಸ್ಟ್ ಅಷ್ಟೇ. ಬಟ್ ವೆನ್ ಇಟ್ ಕಮ್ಸ್ ಟು ನಿಮಗೆ 50% ಅಥವಾ 60% ನಮ್ದು ಕ್ರಾಸ್ ಆಗ್ತಿಲ್ಲ, ಮೆಜಾರಿಟಿ ಸೆಕ್ಷನ್ ಆಫ್ ದ ಪೀಪಲ್ ಇದೇ ಬ್ಯಾಂಡಲ್ಲಿ ಇರ್ತಾರೆ. 50 to 60% ಕ್ರಾಸ್ ಆಗ್ತಿರೋದಿಲ್ಲ ಕಂಪ್ಯೂಟರಲ್ಲಿ. ಯಾರ್ದು 22 ಕ್ರಾಸ್ ಆಗ್ತಿದೆ? ಅಲಾಂಗ್ ವಿತ್ ನೆಗೆಟಿವ್ ತೆಗೆದ್ಬಿಟ್ಟು 22 ಯಾರ್ದು ಕ್ರಾಸ್ ಆಗ್ತಿದೆ 30ಗೆ ಹೇಳಿ ನೋಡೋಣ.
ಆಬ್ವಿಯಸ್ಲಿ ಅತಿ ಕಡಿಮೆ ಜನದ ಆಗ್ತಿರತ್ತೆ ಅಲ್ವಾ? ಯಾಕೆ ದ ರೀಸನ್ ಈಸ್ ಯು ಆರ್ ಸ್ಟಿಕಿಂಗ್ ಆನ್ ಟು ದ ಬೇಸಿಕ್ಸ್ ಅಂಡ್ ಅದೇ ಕನ್ವೆನ್ಷನಲ್ ಮೆಥಡ್. ತಗೋ ನೋಟ್ಸು, ತಗೋ ಒಂದು ಟೆಕ್ಸ್ಟ್ ಬುಕ್, ಓದು ಒಂದನೇ ಪೇಜ್ನಿಂದ 300 ಪೇಜ್ವರೆಗೂ ಓದ್ಬೇಕು ಕುತ್ಕೊಂಡು. ಆ ರೀತಿ ಮಾಡ್ತಿದ್ದೀರಾ ನೀವು. ಆದ್ರೆ ಆ 300 ಪೇಜಲ್ಲಿ 3ನೇ ಪೇಜ್ ಇಂಪಾರ್ಟೆಂಟ್ ಇರುತ್ತೆ, 4ನೇದು ಇಂಪಾರ್ಟೆಂಟ್ ಇರಲ್ಲ, 5ನೇದು ಇಂಪಾರ್ಟೆಂಟ್ ಇರಲ್ಲ, 7ನೇದು ಇಂಪಾರ್ಟೆಂಟ್ ಇರುತ್ತೆ. ಆ ಇಂಪಾರ್ಟೆಂಟ್ ನ ನೀವು ಐಡೆಂಟಿಫೈ ಮಾಡೋದು ನಿಮಗೆ ಬರ್ತಿದೆ ಅನ್ನೋದಾದ್ರೆ ನಿಮಗೆ ನಮ್ಮ ಕ್ಲಾಸ್ ನೆಸೆಸಿಟಿ ಇರೋದಿಲ್ಲ. ಬಟ್ HYT ಅಂತ ನಾವೇನ್ ಹೇಳ್ತಾ ಇದೀವಿ, ಓನ್ಲಿ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ ಮೇಲೆ ಮಾತ್ರನೇ ನಾವು HYT ಮಾಡ್ತಾ ಇರೋದು. ಬೇಸಿಕ್ ಕಾನ್ಸೆಪ್ಟ್ನೆಲ್ಲ ನಾವು ಮತ್ತೆ ತಗೊಂಡು ಮತ್ತೆ ನೀವು ಓದಿರೋದನ್ನೇ ಮತ್ತೆ ಸ್ಪೂನ್ ಫೀಡ್ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ. ಹಾಗಾಗಿನೇ ಐ ಹ್ಯಾವ್ ಟೇಕನ್ ಆಲ್ ದ HYT ಟಾಪಿಕ್ಸ್. ಒಂದು 15 ಚಾಪ್ಟರ್ಸ್ ಅಂತ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಒಂದು 25 ಅವರ್ಸ್ ತಗೊಳುತ್ತೆ ಅದು ಅಷ್ಟನ್ನು ಮಾಡೋದಕ್ಕೆ. ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಮಾಡಲೇಬೇಕು. ಇವಾಗ ಕಂಪ್ಯೂಟರ್ ಅವೇರ್ನೆಸ್ ಅಂದ್ಬಿಟ್ಟು ಸ್ವಲ್ಪ ಅವೇರ್ನೆಸ್ಗೂ ಅಪ್ಲಿಕೇಶನ್ಸ್ಗೂ ಮಿಡಲ್ ಅಲ್ಲಿ ತೆಗಿತಾ ಇದ್ದಾರೆ, ಸ್ವಲ್ಪ ಟೆಕ್ನಿಕಲ್ ಆಗಿ ತೆಗಿತಾ ಇದ್ದಾರೆ. ಇವಾಗ ಡಿಜಿಟಲ್ ಸಿಗ್ನೇಚರ್ ಬಗ್ಗೆ ಕೇಳ್ತಾನೆ, ಡಿಜಿಟಲ್ ಸರ್ಟಿಫಿಕೇಟ್ ಬಗ್ಗೆ ಕೇಳ್ತಿದ್ದಾನೆ, ಎನ್ಕ್ರಿಪ್ಷನ್ ಅಲ್ಲಿ ನೀವು ಯಾವ ಕೀ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸಿಮೆಟ್ರಿಕ್ ಯೂಸ್ ಮಾಡ್ತೀರಾ ಅಥವಾ ಎಸಿಮೆಟ್ರಿಕ್ ಯೂಸ್ ಮಾಡ್ತೀರಾ? ಓಕೆ, ಎಸಿಮೆಟ್ರಿಕ್ ಯೂಸ್ ಮಾಡ್ತೀವಿ ಅನ್ನೋದು ನಿಮ್ಗೆ ಐಡಿಯಾ ಇದ್ರೆ ಎಸಿಮೆಟ್ರಿಕ್ ಅಲ್ಲಿ ಯಾವ ಕೀ, ಡಿಜಿಟಲ್ ಸಿಗ್ನೇಚರ್ಗೆ ಯಾವ ಕೀ, ಡಿಜಿಟಲ್ ಸರ್ಟಿಫಿಕೇಟ್ಗೆ ಯಾವ ಕೀ, ದೇರ್ ಇಸ್ ಸ್ವಲ್ಪ ಡೆಪ್ತ್ ಅನ್ನೋದು ನಿಮ್ಗೆ ನಾಲೆಡ್ಜ್ ಇರಲೇಬೇಕು. ಸೊ ದಟ್ ಸ್ವಲ್ಪ ನಾವು ಹೇಳಿದ್ದಕ್ಕಿಂತ ಆ ಕಡೆ ಈ ಕಡೆ ಕ್ವಶನ್ಸ್ ಬಂದರೂ ಕೂಡ ಯು ಕುಡ್ ಏಬಲ್ ಟು ಟ್ಯಾಕಲ್ ದ ಕ್ವಶನ್ ಅಲ್ವಾ? ಆ ರೀತಿ ನೀವು ಪ್ರಿಪರೇಷನ್ ಮಾಡಬೇಕು ಅಂತಂದ್ರೆ ನಿಮಗೆ HYT ಕಾನ್ಸೆಪ್ಟ್ಸ್ ಮೇಲೆ ಸ್ವಲ್ಪ ಅಡ್ವಾನ್ಸ್ಡ್ ನಾಲೆಡ್ಜ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಆಗುತ್ತೆ. ಅದು 2024 ಅಲ್ಲಿ VAO ಎಕ್ಸಾಮ್ನ ಎಷ್ಟು ಜನ ಅಟೆಂಡ್ ಮಾಡಿದ್ರಿ ನಿಮಗೆ ಗೊತ್ತಿರುತ್ತೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ಏನೇನು ಕೇಳಿದ್ರು? ಆಲ್ಮೋಸ್ಟ್ ನಿಮಗೆ IP ಅಡ್ರೆಸ್ ಬಗ್ಗೆ ಕೇಳಿದ್ರು, ಎಸ್ಪೆಷಲಿ ನಾರ್ಮಲೈಸೇಷನ್, ಡೇಟಾ ರಿಡೆಂಡೆನ್ಸಿನ ರೆಡ್ಯೂಸ್ ಮಾಡೋದಕ್ಕೆ ನಾರ್ಮಲೈಸೇಷನ್ ಬಗ್ಗೆ ಕಾನ್ಸೆಪ್ಟ್ ಕೇಳಿದ್ರು. ಆಲ್ಮೋಸ್ಟ್ ಕ್ವೆಶನ್ ಪೇಪರ್ ನೀವು ನೋಡಿದ್ರೆ ಒಂದು 60 to 70% ಆಫ್ ದ ಕ್ವೆಶನ್ಸ್ ಬಂದಿದ್ದೆ ಕಂಪ್ಯೂಟರ್ ನೆಟ್ವರ್ಕಿಂಗು, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಇವೆರಡರಲ್ಲೇ ಬಂದಿದೆ ಟಾಪಿಕ್. ಯಾಕೆ? ನೀವು ಮುಂದಕ್ಕೆ ಜಾಬಿಗೆ ಹೋದ್ರೆ ಯು ಹ್ಯಾವ್ ಟು ಮೇಂಟೈನ್ ದ ಡೇಟಾಬೇಸ್, ಯು ಶುಡ್ ನೋ ಹೌ ದ ಕಂಪ್ಯೂಟರ್ ನೆಟ್ವರ್ಕಿಂಗ್ ವರ್ಕ್ಸ್ ಅಲ್ವಾ? ಸೊ ಅಪ್ಲೈಡ್ ಬೇಸಿಸ್ ಮೇಲೆ ಕ್ವಶನ್ಸ್ ಕೇಳೋದೇ ಅಲ್ಲ, ನಿಮ್ಮನ್ನ ಫರ್ದರ್ ಜಾಬ್ಗೆ ರೆಡಿ ಮಾಡ್ತಾ ಇರೋದು ಕೂಡ ಆನ್ ಜಾಬ್ ಟ್ರೈನಿಂಗ್. OJTಗೆ ನೀವು ಯಾವ ರೀತಿ ಪ್ರಿಪರೇಷನ್ ಮಾಡಿರ್ಬೇಕು, ನಿಮ್ಮ ಮೈಂಡ್ ಥಿಯರಟಿಕಲ್ ಪ್ರಿಪರೇಷನ್ ರೆಡಿ ಇದ್ರೆ ನೀವು ಪ್ರಾಕ್ಟಿಕಲಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾಡ್ತೀರಾ. ಹಾಗಾಗಿ ಸೊ ಇಲ್ಲೇ ನಿಮ್ಮನ್ನ ಫಿಲ್ಟರ್ ಮಾಡ್ತಾ ಇದ್ದಾರೆ ಅಲ್ವಾ? ಸೊ ಈ HYT ಟಾಪಿಕ್ಸು ಅದೇ ಬೇಸಿಸ್ ಮೇಲೆನೆ ನಾನು ಮಾಡ್ತಾ ಇರೋದು. ನಿಮಗೆ ಯಾವ ಕ್ವಶನ್ ಬರುತ್ತೆ, ಆ ಟಾಪಿಕ್ ಅಲ್ಲಿ ಯಾವುದೇ ಕ್ವಶನ್ ಬರಲಿ, ನೀವು ಯಾವ ರೀತಿ ಪಟ್ ಅಂತ ನೀವು ಆನ್ಸರ್ ಮಾಡೋದಕ್ಕೆ ನಿಮ್ಮ ತಲೆಯಲ್ಲಿ ಯಾವ ರೀತಿ ಕುತ್ಕೋಬೇಕೋ ಆ ರೀತಿ ನಾನು ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ. ಅಂಡ್ ಆಲ್ರೆಡಿ ನಮ್ಮ ತುಂಬಾ ಜನ ಸ್ಟೂಡೆಂಟ್ಸು ದೇ ಆರ್ ಓವರ್ ಫ್ಲಡಿಂಗ್ ಮೀ ವಿತ್ ಆಲ್ ದ ಪಾಸಿಟಿವ್ ಥಿಂಗ್ಸ್. ಐ ಆಮ್ ವೆರಿ ವೆರಿ ಹ್ಯಾಪಿ. ಅಂಡ್ ಅವ್ರು ಹೇಳ್ತಿರೋದಕ್ಕೆ ನನ್ನ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅಂಡ್ ತುಂಬಾ ಜನ ಹೇಳಿದ್ದಾರೆ ತೋರಿಸ್ತೀವಿ ಆಮೇಲೆ. ಸೊ ನಾನು ಇನ್ನೂ ಬೆಸ್ಟಾಗೆ ಕೊಡಬೇಕು ಅಂತಾನೆ ಐ ಆಮ್ ಟ್ರೈಯಿಂಗ್ ಟು ಮೈ ಲೆವೆಲ್ ಬೆಸ್ಟ್. ಸೊ ಈಗ ನಾನು ಒಂದು ಸ್ಯಾಂಪಲ್ ಕ್ವಶನ್ಸ್ನ ತಗೊಂಡು ಬಂದಿದ್ದೇನೆ. ಈ ವರ್ಷ 2026ರಲ್ಲಿ ನಡೆದಿರುವಂತಹ FDA ಗ್ರೂಪ್ A ಆ್ಯಂಡ್ ಗ್ರೂಪ್ B ಎಕ್ಸಾಮ್ಸು ಮತ್ತು SDA ಎಕ್ಸಾಮ್ಸ್ 4 ಕ್ವಶನ್ ಪೇಪರ್ಸಲ್ಲಿ ಇರುವಂತಹ ಸ್ವಲ್ಪ ನಾನು ಆಲ್ರೆಡಿ ಟೀಚ್ ಮಾಡಿರುವಂತಹ ಕಾನ್ಸೆಪ್ಟ್ಸ್ಗೆ ಕ್ವಶನ್ಸ್ನ ತಗೊಂಡಿದ್ದೀನಿ. ಇನ್ನು ಟೀಚ್ ಮಾಡದೇ ಇರುವಂಥದ್ದು ನಾನು ತಗೊಂಡಿಲ್ಲ, ಬಿಕಾಸ್ ಸ್ಟೂಡೆಂಟ್ಸ್ಗೆ ಅರ್ಥ ಆಗಲ್ಲ. ಬಿಕಾಸ್ ನನ್ನ ಸ್ಟೂಡೆಂಟ್ಸು ತುಂಬ ಜನ ಇಲ್ಲಿ ಅಟೆಂಡ್ ಆಗ್ತಾ ಇದ್ದಾರೆ. ಹಾಗಾಗಿ ಸೊ ಆ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? ನೋಡಿ, ಫಸ್ಟ್ ಕ್ವಶನ್ ಏನಂತ ಇದೆ, ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್ ವಿತ್ ರೆಸ್ಪೆಕ್ಟ್ ಟು ದ ಡೇಟಾ ಟ್ರಾನ್ಸ್ಮಿಷನ್. ನೋಡಿ, ಡೇಟಾ ಟ್ರಾನ್ಸ್ಮಿಷನ್ ಎಲ್ಲಿ ಬರುತ್ತೆ ನಿಮಗೆ? ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲೇ ಒಂದು ಚಾಪ್ಟರ್, ಆ ಚಾಪ್ಟರ್ ಅಲ್ಲಿ ಸಬ್ ಯೂನಿಟ್ ಆಗಿ ಬರುವಂತದ್ದು. ಇದರಲ್ಲಿ ಏನ್ ಕೇಳಿದ್ದಾರೆ? ಹೈಯರ್ ದ ಬ್ಯಾಂಡ್ವಿಡ್ತ್ ಆಫ್ ದ ಕಮ್ಯುನಿಕೇಶನ್ ಸಿಸ್ಟಮ್, ಮೋರ್ ದ ಡೇಟಾ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್. ಇದು ಆರಾಮಾಗಿ ಟಿಕ್ ಮಾಡ್ತೀರಾ, ಬಿಕಾಸ್ ನಿಮ್ಮ ಮೊಬೈಲ್ ಅಲ್ಲಿ ರೀಚಾರ್ಜ್ ಮಾಡಿಸ್ಕೊಳ್ತಾ ಇದ್ದೀರಾ ಅಲ್ವಾ? ನಿಮ್ಮ ಮೊಬೈಲ್ ರೀಚಾರ್ಜ್ ಬರೋದು ಎಲ್ಲಿಂದ? ಬ್ಯಾಂಡ್ವಿಡ್ತ್ ಇಂದಾನೆ ಬರೋದು. ವಾಟ್ ಈಸ್ ಬ್ಯಾಂಡ್ವಿಡ್ತ್? ಬ್ಯಾಂಡ್ವಿಡ್ತ್ ಅಂದ್ರೆ ಏನು ನೋಡಿ, ಇದು ನಮ್ಮ ನೋಟ್ಸ್, ನಾನು ಮೊನ್ನೆ ಇದು ಚಾಪ್ಟರ್ನ ಮಾಡಿದ್ದೆ. ವಾಟ್ ಈಸ್ ಬ್ಯಾಂಡ್ವಿಡ್ತ್? ನೋಡಿ, ಕೆಪಾಸಿಟಿ ಆಫ್ ದ ಕಮ್ಯುನಿಕೇಶನ್ ಚಾನೆಲ್. ನೀವು ಯಾವುದು ಕಮ್ಯುನಿಕೇಶನ್ ಚಾನೆಲ್ ಯೂಸ್ ಮಾಡ್ತಿರೋದು? ಸಿಗ್ನಲ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಿಗ್ನಲ್ನ ನೀವು ಎಲೆಕ್ಟ್ರಿಕಲ್ ಪಲ್ಸಸ್ ಆಗು ಟ್ರಾನ್ಸ್ಫರ್ ಮಾಡ್ಬೋದು, ಅಥವಾ ಲೈಟ್ ಆಗು ಟ್ರಾನ್ಸ್ಫರ್ ಮಾಡ್ಬೋದು. ಲೈಟ್ ಆಗಿ ಟ್ರಾನ್ಸ್ಫರ್ ಮಾಡಿದ್ರೆ ಯು ವಿಲ್ ಟೇಕ್ ಇಟ್ ಆಸ್ ಆಪ್ಟಿಕಲ್ ಫೈಬರ್ ಕೇಬಲ್. ಎಲೆಕ್ಟ್ರಿಕಲ್ ಪಲ್ಸಸ್ ಆಗಿ ನೀವು ಟ್ರಾನ್ಸ್ಫರ್ ಮಾಡಿದ್ರೆ ಟ್ವಿಸ್ಟೆಡ್ ಪೇರ್ ತಗೊಂತೀರಾ. ಅದರಲ್ಲಿ ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಇರುತ್ತೆ, ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಇರುತ್ತೆ, ಮತ್ತೆ ಕೋ ಆಕ್ಸಿಯಲ್ ಕೇಬಲ್ನು ತಗೊಳ್ತೀರಾ ಅಲ್ವಾ? ಸೊ ಆ ಕಮ್ಯುನಿಕೇಶನ್ ಚಾನಲ್ಗೆ ಎಷ್ಟು ಕೆಪಾಸಿಟಿ ಇದೆ? ಏನು 100 Mbps, ಐ ಮೀನ್ 100 Mbps ಕೆಪಾಸಿಟಿ ಇದೆಯಾ? ಎಷ್ಟು ಏನದು 350 Mbps per second
ಕೆಪಾಸಿಟಿ ಇದೆಯಾ ಅದ್ರ ಬೇಸಿಸ್ ಮೇಲೆ ಹೋಗುತ್ತೆ. ಓಕೆನಾ, ಅದನ್ನ ನಾವು ಬ್ಯಾಂಡ್ ವಿಡ್ತ್ ಅಂತ ಕರೆಯೋದು. ಇದು ಪ್ಯಾರಾಮೀಟರ್ಸ್ ಆಫ್ ಡೇಟಾ ಕಮ್ಯುನಿಕೇಶನ್, ಅದರಲ್ಲೇ ಕೇಳಿರುವಂತಹ ಕ್ವಶನ್ ಇದು ನೋಡಿ. ಜಾಸ್ತಿ ಬ್ಯಾಂಡ್ ವಿಡ್ತ್ ಇದ್ದಂಗೆ ಕಮ್ಯುನಿಕೇಶನ್ಗೆ ಡೇಟಾ ಜಾಸ್ತಿ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ನೋಡಿ ಕೊಟ್ಟಿದ್ದೀನಿ, ಹೈಯರ್ ದಿ ಬ್ಯಾಂಡ್ ವಿಡ್ತ್ ಗ್ರೇಟರ್ ದಿ ಅಮೌಂಟ್ ಆಫ್ ದ ಡೇಟಾ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಪರ್ ಯೂನಿಟ್ ಟೈಮ್. ಇದು ನಮ್ಮ ನೋಟ್ಸು, ಇಲ್ಲಿ ಮಾಡಿರುವಂತದ್ದು ನಮ್ಮ ನೋಟ್ಸು. ಓಕೆ, ಕ್ಲಾಸ್ ಅಲ್ಲಿ ಕೊಟ್ಟಿರುವಂತಹ ನೋಟ್ಸು. ಇಲ್ಲಿ ನೋಡಿ, ಕಾಸ್ಟ್ ಆಫ್ ದ ಡೇಟಾ ಟ್ರಾನ್ಸ್ಮಿಷನ್ ಸರ್ವಿಸ್ ಡಿಕ್ರೀಸಸ್ ವಿತ್ ದ ಸ್ಪೀಡ್. ಇದು ಹೇಳಿ ಯಾಕೆ ತಪ್ಪು ಅಂತ ಹೇಳಿ ನೋಡೋಣ. ಜಸ್ಟ್ ಥಿಂಕ್, ಜಸ್ಟ್ ಗಿವ್ ಅ ಥಾಟ್ ಪ್ರೋಸೆಸ್ ಟು ಯುವರ್ ಮೈಂಡ್. ಇದು ಒಂದು ಕಾಮನ್ ಸೆನ್ಸ್ ನೋಡಿ. ನಾನು ಸ್ವಲ್ಪ ಹೇಳ್ತೀನಿ, ನನಗೆ ಗೊತ್ತಿಲ್ಲ ಕಂಪ್ಯೂಟರು, ಬಟ್ ಸ್ಟಿಲ್ ಐ ಕ್ಯಾಂಟ್. ಈಗ ನೋಡಿ, ಫ್ಲೈಟಲ್ಲಿ ಹೋದ್ರೆ ಕಡಿಮೆ ಟೈಮು ಜಾಸ್ತಿ ದುಡ್ಡು, ಟ್ರೈನಲ್ಲಿ ಹೋದ್ರೆ ಜಾಸ್ತಿ ಟೈಮು ಕಡಿಮೆ ದುಡ್ಡು. ಸಿ ನೌ ಟೈಮ್ ಈಸ್ ಮನಿ, ಮನಿ ಇಸ್ ನಾಟ್ ಎ ಟೈಮ್. So in order to save time, you have to give more money. So the cost of the data transmission service decreases with the speed. ಎಲ್ರಿಗೂ MBPS KBPS ಜಾಸ್ತಿ ಬೇಕು ವೈಫೈ ನಾವು ತಗೊಂಡ್ರೆ. ಇಟ್ಸ್ ಎ ಕಾಮನ್ ಸೆನ್ಸ್ ಅಲ್ವಾ? ಮಂತ್ಲಿ ರೀಚಾರ್ಜ್ ಮಾಡಿಸ್ತೀವಿ ಸರ್. ಮಂತ್ಲಿ ರೀಚಾರ್ಜ್ ಮಾಡಿಸಿದಾಗ ನಿಮ್ಗೆ 100 MBPS ಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು 399 ಚಾರ್ಜ್ ಮಾಡ್ತಾರೆ. ಅದೇ ನಿಮ್ಗೆ 799 ಚಾರ್ಜ್ ಮಾಡಿದ್ರೆ ಡೇಟಾ ಸ್ಪೀಡ್ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಅಂಡ್ ಡೇಟಾ ಪರ್ ಡೇ ಅನ್ನೋದು 2 GB ಸಿಗುತ್ತೆ. ಇಟ್ ಇಸ್ ಸಿಂಪಲ್, ಆಸ್ ಸಿಂಪಲ್ ಆಸ್ ದಟ್. ಕಾಸ್ಟ್ ಅನ್ನೋದು ನಿಮ್ಗೆ ಸ್ಪೀಡ್ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಕಾಸು ಕೊಟ್ಟಂಗೆ ಕಜ್ಜಾಯ. ಜಾಸ್ತಿ ಬೇಕು, ಸ್ಪೀಡ್ ಕಡಿಮೆ ಇದ್ರು ಪರವಾಗಿಲ್ಲಪ್ಪ, ನಾವೇನು ಅಷ್ಟು ಯೂಸ್ ಮಾಡಲ್ಲ ಡೇಟಾ ಅನ್ನೋದಾದ್ರೆ ಕಡಿಮೆ ಕೊಡಿ, ಕಡಿಮೆ ಸ್ಪೀಡ್ ಸಿಗುತ್ತೆ ಅಲ್ವಾ? ಆಸ್ ಸಿಂಪಲ್ ಆಸ್ ದಟ್. ನಾವು ಅದನ್ನ ನೋಡ್ಕೋಬಹುದು. ನೋಡಿ ಯಾವ ರೀತಿ ಸ್ಪೀಡ್ ನ ಮೆಜರ್ ಮಾಡುತ್ತೆ ಡೇಟಾ ಕಮ್ಯುನಿಕೇಶನ್ ಅಲ್ಲಿ. ಬಿಟ್ಸ್ ಪರ್ ಸೆಕೆಂಡ್ ಆ ಕಾಲ ಹೋಯ್ತು, 2G 1G ಇದ್ದಿದ್ದು, ಇವಾಗ ಏನಿದ್ರು ಮೆಗಾ ಬಿಟ್ಸ್ MBPS. ಅಂಡ್ ಮೆನಿ ಕಂಪನೀಸ್ ಅಲ್ಲಿ GBPS ನ ಯೂಸ್ ಮಾಡ್ತಾರೆ. ಹೈಯೆಸ್ಟ್ ಏನು ಸರ್ವರ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತಿರ್ತಾರಲ್ವಾ ಕಂಪನೀಸ್, ವಿಪ್ರೋ, ಸಾಫ್ಟ್ವೇರ್ ಕಂಪನೀಸ್ ಎಲ್ಲಾನು GBPS ಎಲ್ಲ ಯೂಸ್ ಮಾಡೋದು, ಬಿಕಾಸ್ ಆಫ್ ದ ಹೆವಿ ವರ್ಕ್ ಲೋಡ್ ಇನ್ವಾಲ್ವಿಂಗ್ ದ ಕಂಪ್ಯೂಟರ್ಸ್ ಅಲ್ವಾ? ಸೊ ಈ ರೀತಿ ನೋಡಿ, ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ ಸೊ ದಟ್ ಈಸಿಯಾಗಿ ಅರ್ಥ ಆಗಲಿ ಸ್ಟೂಡೆಂಟ್ಸ್ಗೆ ಅಂತ. ಈ ನೆಟ್ವರ್ಕ್ ಕನೆಕ್ಷನ್ ನೋಡಿ, 100 MBPS ಇರುವಂತದ್ದು ಹೈಯರ್ ಡೇಟಾ ಕ್ಯಾರಿಯಿಂಗ್ ಕೆಪಾಸಿಟಿ ದ್ಯಾನ್ ಹ್ಯಾವಿಂಗ್ 10 MBPS, ಆಲ್ ಎಲ್ಸ್ ಬೀಯಿಂಗ್ ಈಕ್ವಲ್. ಏನು ಅದೇನು ಹೇಳುತ್ತೆ, ಬ್ಯಾಂಡ್ ವಿಡ್ತ್ ಅನ್ನ ಹೇಳುವಂಥದ್ದು. ಕೆಪಾಸಿಟಿ ಅನ್ನೋದು ಒಂದು ಚಾನೆಲ್ಗೆ, ಜಾಸ್ತಿ ಸ್ಪೀಡ್ ಇರುವಂತಹ ಚಾನೆಲ್ಗೆ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಕಡಿಮೆ ಸ್ಪೀಡ್ ಇರುವಂತಹ ಚಾನೆಲ್ಗೆ ಕಡಿಮೆ ಕೆಪಾಸಿಟಿ ಇರುವಂಥದ್ದು. ಓಕೆ ಫೈನ್. ನೆಕ್ಸ್ಟ್ 3-bit ಬೈನರಿ ನಂಬರ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ. ಇದು ಯಾವ್ದ್ರಲ್ಲಿ ಬರುತ್ತೆ ನಮ್ಗೆ? ನಂಬರ್ ಸಿಸ್ಟಮ್ ಅಲ್ಲಿ ಬರುತ್ತೆ ಅಲ್ವಾ? ನಂಬರ್ ಸಿಸ್ಟಮು ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಇದು ನಾನು ಚಾಪ್ಟರ್ ಮಾಡಿದ್ದೀನಿ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ, ವಾಟ್ ಈಸ್ 3-bit ಬೈನರಿ ನಂಬರ್ಸ್? ಬೈನರಿ ನಂಬರ್ಸ್ ಅಂದ್ರೆ ಏನು? 0 ಅಥವಾ 1 ಇಂದ ನಾವು ಡೇಟಾನ ರೆಪ್ರೆಸೆಂಟ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಬೈನರಿ ನಂಬರ್ಸ್. ಅದು ನಾವು ಅರ್ಥ ಮಾಡ್ಕೊಳಕ್ ಆಗಲ್ಲ, ಮಷೀನ್ಸ್ ಅರ್ಥ ಮಾಡ್ಕೊಳ್ತವೆ, ರೈಟ್? ಈಗ ನಾವು ಮಷೀನು ಹೌ ಆರ್ ಯು ಅನ್ನೋದನ್ನ 0111100 ಅಂತ ಹೇಳ್ಬಿಟ್ಟು ನಮ್ಗೆ ಕಳ್ಸಿಕೊಟ್ರೆ ನಮ್ಗೆ ಏನ್ ಅರ್ಥ ಆಗುತ್ತೆ? ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಅದೇ ನಾವು ಹೌ ಆರ್ ಯು ಅಂತ ಕಳ್ಸಿದ್ರು ಕೂಡ ಅವು ಮಷೀನ್ಸ್ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ವಾ? ಸೊ ಇದನ್ನ ಏನ್ ಮಾಡ್ತೀವಿ ನಾವು, ಬೈನರಿ ಲ್ಯಾಂಗ್ವೇಜ್ ಅಲ್ಲಿ ನಾವು ಟ್ರಾನ್ಸ್ಫರ್ ಮಾಡಬೇಕು. ಸೊ ಇಲ್ಲಿ ಕ್ವಶನ್ ಕೇಳಿರೋದು 3-bit ಬೈನರಿ ನಂಬರ್ಸ್ ನ ಯಾವುದು ರೆಪ್ರೆಸೆಂಟ್ ಮಾಡುತ್ತೆ? ಬೈನರಿ ನಂಬರ, ಡೆಸಿಮಲ್ ನಂಬರ, ಹೆಕ್ಸಾ ಡೆಸಿಮಲ್ ನಂಬರ, ಆಕ್ಟಲ್ ನಂಬರ. ಇಲ್ಲಿ ನಾವೇನ್ ಮಾಡ್ಬೇಕು, ಫೇಸ್ ವ್ಯಾಲ್ಯೂನ ನೋಡ್ಬೇಕು. ನೋಡಿ ಇಲ್ಲಿ ಪ್ಲೇಸ್ ವ್ಯಾಲ್ಯೂಸ್ ಇಲ್ಲಿದಾವೆ. ಆಕ್ಟಲ್ ನಂಬರ್ಸ್ಗೆ ಏನು, 4 + 2 + 1 ಎಷ್ಟು? 7 ಆಯ್ತು. ಆಕ್ಟಲ್ ನಂಬರ್ದು ಬೇಸ್ ಎಷ್ಟು? ನೀವೆಲ್ಲ ಬೇಸಿಕ್ಸ್ ಓದಿರೋರೆ ಅಲ್ವಾ? ಆಕ್ಟಲ್ ನಂಬರ್ದು ಬೇಸ್ ಎಷ್ಟು? 8 ಅಂದ್ರೆ ಎಲ್ಲಿಂದ ಎಲ್ಲಿಗೆ ಬರುತ್ತೆ? 0 to 7 ಬರುತ್ತೆ. 0 1 2 3 4 5 ಓಕೆ 6 7 ಎಷ್ಟಾಯ್ತು? 1 2 3 4 5 6 7 8 ನಂಬರ್ಸ್ ಬೇಸ್ ಅನ್ನೋದು 8 0 to 7 ಅಲ್ವಾ? ಇವಾಗ ನೀವು ಪ್ಲೇಸ್ ವ್ಯಾಲ್ಯೂ ಮಾಡ್ತಾ ಬರಬೇಕು. ನೋಡಿ 4 + 2 + 1 ಇಲ್ಲೇನ್ ಕೇಳಿದಾನೆ? 3-bit ಬೈನರಿ ಕೇಳಿದಾನೆ. ಈಗ 0 0 0 3 ಬಿಟ್ ಏನಾಯ್ತು? 0ನ ಕೂರಿಸಿ, ಈ 4 + 2 + 1 ಫಾರ್ಮುಲಾಲಿ ಕೂರಿಸಿ, 0ನ 0 0 0 ಬಂತು, ಪ್ಲಸ್ ಏನಾಯ್ತು? 0 ಬಂತು. ದಿಸ್ ಈಸ್ ಏನು ಆಕ್ಟಲ್ ನಂಬರ್ನ ರೆಪ್ರೆಸೆಂಟ್ ಮಾಡುವಂಥದ್ದು. ಅದೇ ನಿಮ್ಗೆ 4-bit ಬೈನರಿ ನಂಬರು ಯಾವ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ? ಹೆಕ್ಸಾ ಡೆಸಿಮಲ್ ನಂಬರ್ನ ರೆಪ್ರೆಸೆಂಟ್ ಮಾಡುತ್ತೆ ಅಲ್ವಾ? ಇಲ್ಲಿ ನೀವು ನೆಕ್ಸ್ಟ್ ಇನ್ಪುಟ್ 0 1 0 ಹಾಕಿ ಏನಾಗುತ್ತೆ? 0 + 2 + 0 ಎಷ್ಟು ಬಂತು ನಿಮ್ಗೆ? ಆಕ್ಟಲ್ 2 ಬಂತು. ಹಾಗಾದ್ರೆ ನಮ್ಗೆ ಇಲ್ಲಿ ಏನ್ ಅರ್ಥ ಆಯ್ತು? 0 1 0 ಎನ್ನುವಂತಹ ಬೈನರಿ ನಂಬರು 2 ಆಕ್ಟಲ್ ಡಿಜಿಟ್ ನ 2ಅನ್ನ ಸೂಚನೆ ಮಾಡುತ್ತೆ, 2ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. 0 1 1 ತಗೊಳ್ಳೋಣ. ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಕೂರಿಸಿ, 0 ಪ್ಲಸ್ ಏನಾಯ್ತು? 2 ಅಲ್ಲಿ ಯಾವ್ದಿದೆ? ಫಾರ್ಮುಲಾಲಿ ಇದೆ 1 ಇದೆ. 1 ಅಂತಂದ್ರೆ ಹೈ ಇನ್ಪುಟ್ ಆನ್ ಆಗಿದೆ, ಸ್ವಿಚ್ ಆನ್ ಆಗಿದೆ ಅಂತ. ನೆಕ್ಸ್ಟ್ ಇನ್ನೊಂದು ಯಾವುದು ಎಷ್ಟು ಬಂತು ಇಲ್ಲಿ ನಮ್ಗೆ?
3 ಬಂತು. ಹಾಗಾದ್ರೆ 011 ಎನ್ನುವಂತಹ ಬೈನರಿ ನಂಬರು 3 ಆಕ್ಟಲ್ ನಂಬರ್ನ ತೋರಿಸುತ್ತೆ, ರೆಪ್ರೆಸೆಂಟ್ ಮಾಡುವಂಥದ್ದು ಅಲ್ವಾ. ಓಕೆ, ಸೊ ಇವಾಗ ಇದೇ ರೀತಿ ನಾವು ಇದರಲ್ಲಿ ಈ ಪ್ರೊಸೆಸ್ ಮುಖಾಂತರ ನಮ್ಗೆ ಏನ್ ಅರ್ಥ ಆಯ್ತು, ಬೈನರಿ ನಂಬರ್ ಅನ್ನೋದು 4 ಬಿಟ್ ಇದ್ರೆ ಅದು ಹೆಕ್ಸಾಡೆಸಿಮಲ್ ನಂಬರ್ನ ತೋರಿಸುತ್ತೆ, ಅದೇ ಬೈನರಿ ನಂಬರ್ ಅನ್ನೋದು 3 ಬಿಟ್ಸ್ ಇದ್ರೆ ಅದು ಆಕ್ಟಲ್ ನಂಬರ್ನ ತೋರಿಸುವಂಥದ್ದು. ನೋಡಿ 0100 ಎನ್ನುವಂತಹ ಏನದು 4 ಬಿಟ್ ಬೈನರಿ ನಂಬರು 4 ಎನ್ನೋ ಹೆಕ್ಸಾಡೆಸಿಮಲ್ ನಂಬರ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆನಾ. ಸೊ ಇದೇ ರೀತಿ ದಿಸ್ ಇಸ್ ಆಲ್ಸೋ ಇನ್ ಮೈ ನೋಟ್ಸ್, ಅಂದ್ರೆ ನಾವು ನೋಟ್ಸ್ ಪ್ರೊವೈಡ್ ಮಾಡ್ತಿದ್ದೀವಿ. ನಾನು ಮುಂಚೆನೆ ಹೇಳ್ದಂಗೆ ನಾನು ಯಾವ ಕಾನ್ಸೆಪ್ಟ್ ಆಲ್ರೆಡಿ ಕವರ್ ಮಾಡಿದೀನೋ ಅವುಗಳ ಮೇಲೆ ಬೇಸಿಸ್ ಮೇಲೆ ಬಂದಿರೋ 2 ಕ್ಲಾಸ್ 2-3 ಕ್ಲಾಸ್ ಅಷ್ಟೇ ಕವರ್ ಆಗಿರೋದು, ಅದರಲ್ಲೇ ನಿಮ್ಗೆ ಎಷ್ಟೊಂದು ಕ್ವಶನ್ಸ್ ಸಿಕ್ಕಿದೆ. ದಟ್ ಈಸ್ HYT. ಅವೇ HYT ಆಗುವಂಥದ್ದು. ರಿಪೀಟೆಡ್ ನಂಬರ್ ಆಫ್ ಟೈಮ್ಸ್ ಥೀಮ್ಸ್ ಯಾವ್ಯಾವ ರಿಪೀಟ್ ಆಗ್ತಿರ್ತವೆ, ಟಾಪಿಕ್ಸ್ ಯಾವ್ಯಾವ ರಿಪೀಟ್ ಆಗ್ತಿರ್ತವೆ, ಅವನ್ನೇ ನೀವು ಮತ್ತೆ ಓದ್ಬೇಕು, ಸ್ವಲ್ಪ ಡೆಪ್ತ್ ಆಗಿ ಓದ್ಬೇಕು. ನೋಡಿ, ಒಂದು ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರತಿ ಬಾರಿ ನೀವು ಯಾವುದೇ ಒಂದು ಪುಸ್ತಕ ಆಗಲಿ ಏನೇ ಆಗಲಿ ಫಸ್ಟ್ ನಿಮ್ಮ ಬೇಸ್ ಕ್ವಶನ್ ಪೇಪರ್ ಇರಬೇಕು ಹೊರತು ಕ್ವಶನ್ ಪೇಪರ್ ಮೇಲೆ ಬುಕ್ಸ್ ತೊಗೋಬೇಕು. ನೀವೇನು ಮಾಡ್ತಾ ಇದ್ದೀರಿ ಗೊತ್ತಾ, ಫಸ್ಟ್ ಬುಕ್ಸ್ ತೊಗೊಳ್ತಾ ಇದ್ದೀರಾ, ಆಮೇಲೆ ಕ್ವಶನ್ ಪೇಪರ್ ಕಡೆ ಹೋಗ್ತಿದ್ದೀರಿ. ನನಗೆ ಫಸ್ಟ್ ಕ್ವಶನ್ ನೋಡ್ತಾ ಇದೆ ಅಂದರೆ ನನಗೆ ಸುಮ್ಮನೆ ಒಂದು ಅಬ್ಸರ್ವ್ ಮಾಡ್ತಾ ಇದೆ. ಇದು KBPS, MBPS, GBPS ಇದೆಯಲ್ಲ, ಇಟ್ ಈಸ್ ಎ ಥೀಮ್. ಓಕೆ, ಸೊ ಈಗ ಕಾಮೆಂಟ್ ಮಾಡಿ GBPS ಮೇಲೆ ಯಾವುದು ಬರುತ್ತೆ. TB ಬರುತ್ತಲ್ವಾ, GB ಆದಮೇಲೆ TB, ಟೆರಾಬೈಟ್. ಈಗ 1 ಟೆರಾಬೈಟ್ ಅಂದರೆ ಎಷ್ಟು GBPS. ಓಕೆ, ಸೊ ಇದು ನಿಮಗೆ ಕಾನ್ಸೆಪ್ಟ್. ಇದನ್ನು ಈ ಪುಸ್ತಕದಿಂದ ಓದಬೇಕು, ಆ ಪುಸ್ತಕದಿಂದ ಓದಬೇಕಂದ್ರೆ ಎಲ್ಲಾದರೂ ಓದಿ, ವಿಕಿಪೀಡಿಯಾ ಆದರೂ ಮಾಡ್ಕೊಳ್ಳಿ, ChatGPT ಆದರೂ ಯೂಸ್ ಮಾಡ್ಕೊಳ್ಳಿ. ದಿಸ್ ಈಸ್ ದಿ ಕಾನ್ಸೆಪ್ಟ್. ಓಕೆ, ಯು ಆರ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಬಿಕಮ್ ಎಕ್ಸ್ಪರ್ಟ್ ಇನ್ ಕಂಪ್ಯೂಟರ್ ಸೈನ್ಸ್. ಸೊ ಮೇಡಮ್ ಈಸ್ ಟೀಚಿಂಗ್ ಫ್ರಮ್ ವಾಟ್ ಎಕ್ಸಾಕ್ಟ್ಲಿ KA ಈಸ್ ಗೋಯಿಂಗ್ ಟು ಆಸ್ಕ್. ಸೊ ನಾನು ನೋಡ್ತಾ ಇದ್ದೆ ಅಂದರೆ ಜಸ್ಟ್ KPSC ಮಾಡಲ್ ಕರೆಂಟ್ ಅಫೇರ್ಸ್ ಯಾವುದು ಕಂಪ್ಯೂಟರ್ ಇದೆಯಲ್ಲ, ಇಟ್ ಇಸ್ ನಥಿಂಗ್ ಟು ಡು ವಿತ್ KA. ಹೌದು KPSC ಜಸ್ಟ್ ಬೇಸಿಕ್ಸ್ ಸಾಕು. KPSC ಅಲ್ಲಿ ದೇ ಡೋಂಟ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಅಂದರೆ ಕ್ವಶನ್ ಪೇಪರ್ನ ಅವ್ರು ಏನು ಮಾಡ್ತಾರೆ, ಆ ಒಂದು ಫಾಲೋ ಪ್ರೋಟೋಕಾಲ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ, ಓಕೆ, ನೀವು ಕನ್ವೆನ್ಷನಲ್ ಮಾಡಲ್ನ ಬಿಡಿ. ವೈ ಮೇಡಮ್ ಇಸ್ ಟೆಲ್ಲಿಂಗ್ HYT ಅಂದರೆ ಸಿ ಎಕ್ಸಾಮ್ಸ್ಗೆ ಏನು ಬರುತ್ತೆ ಅದ್ರ ಕಡೆ ಫೋಕಸ್ ಮಾಡಿ. ನಾವು ಅದರ ಅರ್ಥ ಬೇರೆ ಕಡೆ ಓದ್ಬೇಡಿ ಅಂತ ಹೇಳಿಲ್ಲ, ಅದ್ರ ಲೆಸ್ ಫೋಕಸ್, ಪ್ರಿಯಾರಿಟೈಸ್ ಫಸ್ಟ್. ಐ ಆಮ್ ಟೆಲ್ಲಿಂಗ್ ಯು 100% ನಾನು ಹೇಳ್ತಾ ಇದ್ದೀನಿ. ನೋಡಿ, ಕ್ವಶನ್ ಪೇಪರ್ನ ಪೀಪಲ್ ವೋಂಟ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಈಗ ಮೊನ್ನೆ ಈಗ ಸೀರಿಯಸ್ ಆಗಿ ತಗೋತಿದ್ದಾರೆ. ಈಗ ನಮ್ಮ ಸಂಪರ್ಕಕ್ಕೆ ಬರೋರು ಕ್ವಶನ್ ಪೇಪರ್ ದೇ ಹ್ಯಾವ್ ಟೇಕನ್ ಇಟ್ ವೆರಿ ಸೀರಿಯಸ್ಲಿ. ಬಟ್ ಪೀಪಲ್ ಸ್ಟೂಡೆಂಟ್ಸ್ ಹೇಳ್ತಾರೆ, ಏನು ಕ್ವಶನ್ ಪೇಪರ್ ಅಂತಾರೆ, ನಾವು ಓದೋದೇ ಬೇಡ. ವಿ ಹ್ಯಾವ್ ನಾಟ್ ಟೋಲ್ಡ್ ಲೈಕ್ ದ್ಯಾಟ್. ಫಸ್ಟ್ ಕ್ವಶನ್ ಪೇಪರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊ. ಈಗ ನಮಗೆ ಇದು GBPS, MBPS ಇಸ್ ಎ ಥೀಮ್. ಇದನ್ನು ಎಲ್ಲಿ ಓದ್ರಿ, ಎಲ್ಲಾದರೂ ಒಟ್ಟು ಓದಿ. ನೀವು MBPS, GBPS ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲಾರ್ದಂಗೆ ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡಿ. ಇವ್ರು ಫಸ್ಟಿಗೆ ಹೇಳ್ತಾ ಇದ್ರು ಇನ್ಪುಟ್ ಸಾಧನಗಳು ಯಾವುವು, ಔಟ್ಪುಟ್ ಸಾಧನಗಳು ಯಾವುವು, ಅವೆಲ್ಲ ಎಕ್ಸಿಟ್ ಆದವು ಆ ಕಾನ್ಸೆಪ್ಟ್. ಕರೆಕ್ಟ್? ಹೌದೌದು. ಬಂದ್ರು ಒಂದು ಕ್ವಶನ್, ಅದು 3 ಎಕ್ಸಾಮ್ಸ್ಗೆ ಒಂದು ಕ್ವಶನ್ ಬರುತ್ತೆ. ಆ ರೀತಿ ಅಷ್ಟಕ್ಕೆ ನೀವು ಕುತ್ಕೊಂಡು 100% ಅದ್ರ ಮೇಲೆ ಎಫರ್ಟ್ ಹಾಕೋ ನೆಸೆಸಿಟಿ ಇಲ್ಲ. ಮತ್ತೆ ಇನ್ನೊಂದು ನಿಮಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ. ಇವರು ನೋಟ್ಸ್ ಕೊಡ್ತಾ ಇದ್ದಾರಲ್ಲ, ಇಟ್ ಈಸ್ ಅವೈಲಬಲ್ ಇನ್ ಕನ್ನಡ ಆಲ್ಸೋ. ಓಕೆ, ಇಟ್ ಈಸ್ ಅವೈಲಬಲ್ ಇನ್ ಕನ್ನಡ ಆಲ್ಸೋ. ಓಕೆ, ಸಿ ಐ ವಾಂಟ್ ಟು ಟೆಲ್ ಒನ್ ಥಿಂಗ್. ಓಕೆ, ನೀವು ಯಾವುದೇ ಕಾರಣಕ್ಕೂ ಈ ಒಂದು ಕಂಪ್ಲೀಟ್ ಕನ್ವೆನ್ಷನಲ್ ಸಾಧನಗಳನ್ನು ಓದ್ಕೊಂತ ಹೋಗಬೇಡಿ. ಯಾರು ಒಂದು 10 ಕ್ವಶನ್ ಪೇಪರನ್ನು ಬಿಡಿಸ್ತಾರೆ ಅವರು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಲು ಸಾಧ್ಯ. ಒಂದು ಇನ್ಪುಟ್ ಸಾಧನವನ್ನು ಕನ್ನಡದಲ್ಲಿ ಏನಂತಾರೆ, ಯಾರಿಗೆ ಗೊತ್ತು? ಇನ್ಪುಟ್ ಸಾಧನವನ್ನು ಕನ್ನಡ ಏನಂತಾರೆ ನೋಡೋಣ. ಲೆಟ್ ಅಸ್ ಸಿ. ನೋಡೋಣ. ಸಚ್ ಟೈಪ್ ಆಫ್ ಅವರ್ ಸ್ಟೂಡೆಂಟ್ಸ್ ಆರ್ ವೆರಿ ಇದು ಇನ್ಪುಟ್ ಡಿವೈಸ್ನ ಏನಂತಾರೆ ಆಕಪ್ಪ ರಾಜ, ನಾನು ಮಾತಾಡ್ತೀನಿ. ಯಾಕೆಂತಂದರೆ ಪ್ರತಿ ಬಾರಿ ಕನ್ನಡ ಸರ್ ABS ಕಾರ್ಪಸ್ ಅನ್ಬೇಕು, ಬಂದಿ ಪ್ರತ್ಯಕ್ಷೀಕರಣ ಅಂತಂದರೆ ನೋಡಿ ಅವರು ಕೇಳೋದೇ ಇಲ್ಲ. ನಿಮಗೆ ಎಕ್ಸಿಟ್ ಇನ್ಸ್ಟಿಟ್ಯೂಟ್ ಅಂತೇಳಿ ಇಂಗ್ಲೀಷಲ್ಲಿ ಹಾಕೋನೆ, ಕನ್ನಡ ಲಿಪಿ, ಇಂಗ್ಲಿಷ್ ಲ್ಯಾಂಗ್ವೇಜ್, ಫಾಂಟ್ ಕನ್ನಡ ಅಷ್ಟೇ. ಸೊ ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಯು, ಇನ್ಪುಟ್ ಸಾಧನವನ್ನು ಕನ್ನಡದಲ್ಲಿ ಓದೋದು, ಔಟ್ಪುಟ್ ಸಾಧನವನ್ನು ಕನ್ನಡದಲ್ಲಿ ಓದೋದು, ಹಂಗೆಲ್ಲ ಮಾಡಬಾರ್ದ್ರಿ. ಓಕೆ, ಯು ಆರ್ ಇನ್ ಎ ಟ್ರಬಲ್. ಸೊ PDF ಸೈಜ್, ಒಳ ಸಾಧನ ಹೊರ ಸಾಧನ, ಮುತ್ತುಗೌಡ ಆ ಥರ ಬರಲ್ಲ ಕಣಪ್ಪ, ಗೊತ್ತಾಯ್ತಾ? ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಯು, ಇನ್ಪುಟ್ ಔಟ್ಪುಟ್ ಆ ಥರನೇ ಓದಿ, ನಿಮಗೆ ಎಕ್ಸಾಮ್ಸ್ ಈಸಿ ಆಗುತ್ತೆ. ಓಕೆ, ಅತಿಯಾದ ಕನ್ನಡ ನಿಮ್ಮ ಭವಿಷ್ಯಕ್ಕೆ ಮಾರಕ. ಇದನ್ನು ನಾನು ಎಕ್ಸಾಮ್ ಆ್ಯಂಗಲ್ ಅಂತ ಹೇಳ್ತೀನಿ, ಬೇರೆ ಆ್ಯಂಗಲಿಂದ ಅಲ್ಲ.
ಸೊ ವೆನ್ ಎವರ್ ಮೇಡಮ್ ಈಸ್ ಯೂಸಿಂಗ್ ಇಂಗ್ಲೀಷ್ ಮೆಟೀರಿಯಲ್ ಟೇಕ್ ಇಟ್ ಇಸ್ ಎ ಪಾಸಿಟಿವ್. ಓಕೆ, ಪೂರ್ತಿ ಕನ್ನಡ ಬೇಕು, ಪೂರ್ತಿ ಕನ್ನಡ ಬೇಕಂದ್ರೆ ಕನ್ನಡದಲ್ಲೂ ಕೊಡ್ತಾ ಇದೀವಿ. ಅಲ್ಲ, ಕೊಡ್ತಿದ್ದಾರೆ. ವೆನ್ ಶಿ ಎಕ್ಸ್ಪ್ಲೇನ್ಸ್ ಇನ್ ಇಂಗ್ಲೀಷ್ ಟೇಕ್ ಇಟ್ ಇಸ್ ಪಾಸಿಟಿವ್. ಓಕೆ, ನಿಮ್ಮ ಮೇಡಮ್ ಕನ್ನಡ ಎಕ್ಸ್ಪ್ಲೇನ್ ಮಾಡಿ ಅಂತ ಹೋದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನೀವು ಕನ್ನಡಕ್ಕೆ ಹೋಗ್ತಾ ನೋಡಿ, ಇದು ವಾಸ್ತವ ಜಗತ್ತು. ಕನ್ನಡದ ಬಗ್ಗೆ ಅಭಿಮಾನ ಇದೆ ನಮಗೆ, ಡೌಟ್ ಇಲ್ಲ. ಬಟ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಿ ಫಸ್ಟ್. ಓಕೆ, ಬನ್ನಿ. ಓಕೆ, ಆ್ಯಂಡ್ ಇನ್ನೊಂದೇನು ಅಂತಂದ್ರೆ ನಮ್ಮ ಹಳೆ ಸ್ಟೂಡೆಂಟ್ಸು ಸೈನ್ಸ್ ಅಲ್ಲಿ ಕನ್ನಡ ಮಾಡಿ ಅಂತ ಹೇಳಿದ್ರು. ಬಟ್ ಈಗ ಕಂಪ್ಯೂಟರ್ ಯಾರು ನಾಟ್ ಇವನ್ ಅ ಸಿಂಗಲ್ ಸ್ಟೂಡೆಂಟ್ ಕನ್ನಡ ಮಾಡಿ ಅಂತ ಹೇಳಿಲ್ಲ. ಬಿಕಾಸ್ ನಾನು ಎಕ್ಸ್ಪ್ಲನೇಷನ್ ಆಲ್ಮೋಸ್ಟ್ ನಾನು ತುಂಬಾ ಇಂಗ್ಲಿಷ್ ಯೂಸ್ ಮಾಡ್ತಿಲ್ಲ. ಏನೋ ಟೆಕ್ನಿಕಲ್ ಟರ್ಮ್ಸ್ ನ ಮಾತ್ರ ನಾನು ಇಂಗ್ಲಿಷ್ ಯೂಸ್ ಮಾಡ್ತಿರೋದು. ಬಟ್ ಎಲ್ಲಾನು ಸ್ಟೋರಿ ವೈಸ್ ಹೇಳೋದ್ರಿಂದ ಮೋಸ್ಟ್ಲಿ ಸ್ಟೂಡೆಂಟ್ಸ್ಗೆ ಅರ್ಥ ಆಗ್ತಿದೆ ಚೆನ್ನಾಗಿ ಅನ್ಸುತ್ತೆ. ಹಾಗಾಗಿನೇ ಹೇಳ್ತಿದ್ದಾರೆ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ. ಸೊ ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಲಾಜಿಕ್ ಗೇಟ್ಸ್ ಇನ್ವರ್ಟ್ಸ್ ದಿ ಗಿವನ್ ಔಟ್ಪುಟ್? ಗೊತ್ತಿರುತ್ತೆ, ಬೇಸಿಕ್. ಓಕೆ, ಬಿಡೋಣ. ಆದ್ರೂ ಕೂಡ ನಾನು ಇದನ್ನ ಹಾಕಿದ್ದೀನಿ ನೋಡಿ. ಇನ್ವರ್ಟರ್ ಗೇಟ್ ಅಂತಂದ್ರೆ ಏನು, ಅದ್ರ ವರ್ಕಿಂಗ್ ಲಾಜಿಕ್ ಹೇಗೆ? ಒಂದು ನಾವು ಇನ್ಪುಟ್ ಕೊಟ್ರೆ ಅದು ಉಲ್ಟಾ ಔಟ್ಪುಟ್ 0 ಕೊಡುತ್ತೆ. ಏನು 1 ಅಂತಂದ್ರೆ ಏನು? ಪವರ್ ಆನ್ ಆಗಿದೆ, ಇನ್ಪುಟ್ ಅನ್ನೋದು ಹೈ ಇದೆ ಅಂತ ಅಲ್ವಾ. 0 ಬಂತು ಅಂದ್ರೆ ಪವರ್ ಆಫ್ ಆಯ್ತು, ಇನ್ಪುಟ್ ಅನ್ನೋದು ಲೋ ಇದೆ, ಔಟ್ಪುಟ್ ಅನ್ನೋದು ಲೋ ಇದೆ ಅಂತ. ಇನ್ವರ್ಟರ್ ಗೇಟ್ ಅಂತ ಇದು ನಾಟ್ ಗೇಟ್ ನ ಇನ್ವರ್ಟರ್ ಗೇಟ್ ಅಂತ ಕರೆಯೋದು. ಅದ್ರದ್ದು ಬೂಲಿಯನ್ ಎಕ್ಸ್ಪ್ರೆಷನ್ ಬಂದು y is equals to a'. ಓಕೆ, ಫೈನ್. ನೆಕ್ಸ್ಟ್ ನೋಡಿ, ಟ್ರೂತ್ ಟೇಬಲ್ ಈಸ್ ಅ ವೇ ಆಫ್ ಎಕ್ಸ್ಪ್ರೆಸಿಂಗ್ ವಿಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್? ಯಾವ ಫಾಲೋಯಿಂಗ್ ಫಂಕ್ಷನ್ಸ್ ನ ಎಕ್ಸ್ಪ್ರೆಸ್ ಮಾಡುವಂಥದ್ದು ಟ್ರೂತ್ ಟೇಬಲ್ ಆಗಿದೆ? ಅದು ಬೂಲಿಯನ್ ಫಂಕ್ಷನ್ಸ್. ಇದು ಗೊತ್ತಿರುತ್ತೆ ನೋಡಿ. ಇದು ಆ್ಯಂಡ್ ಗೇಟ್ ಅದು ಅಲ್ವಾ. ಇಲ್ಲಿ ಎ ಇನ್ಪುಟ್ ಕೊಡ್ತೀರಾ, ಇಲ್ಲಿ ಬಿ ಇನ್ಪುಟ್ ಕೊಡ್ತೀರಾ. ಏನ್ ಬರುತ್ತೆ ಇಲ್ಲಿ ನಿಮ್ಗೆ? ಎ ಇಂಟು ಬಿ ಅಥವಾ ಎ ಡಾಟ್ ಬಿ ಅಥವಾ ಎ ಬಿ. ಇದು ಫಂಕ್ಷನ್ ಆಫ್ ಆ್ಯಂಡ್ ಗೇಟ್. ಇದನ್ನ ನೀವು ಟ್ರೂತ್ ಟೇಬಲ್ ಹಾಕಿ. ಈಗ ಎಗೆ ಬಿಗೆ ಎ ಆ್ಯಂಡ್ ಬಿ ಎರಡಕ್ಕೂ ಹಾಕಿ. ಇಲ್ಲಿ 0 ಬಂತು, ಇಲ್ಲಿ 0 ಬಂತು, ಇಲ್ಲೇನ್ ಬರುತ್ತೆ? 0 ಬರುತ್ತೆ. ಬಿಕಾಸ್ ಇಂಟು ಮಾಡ್ತಾ ಇದೀವಿ, ಮಲ್ಟಿಪ್ಲೈ. ಇದು ಮಾಡೋದು ಏನ್ ಫಂಕ್ಷನ್? ಆ್ಯಂಡ್ ಗೇಟು ಮಲ್ಟಿಪ್ಲಿಕೇಶನ್ ಲಾಜಿಕ್ ಫಂಕ್ಷನ್ ನ ಮಾಡೋದು ಅಲ್ವಾ. ಸೊ ಇವಾಗ ಇಲ್ಲಿ 0 ಕೊಟ್ರಿ, ಇಲ್ಲಿ 0 ಕೊಟ್ರಿ, ಏನ್ ಬರುತ್ತೆ? 0 ಬರುತ್ತೆ. ಅದೇ ಇಲ್ಲಿ ಇನ್ಪುಟ್ ಎಗೆ 1 ಕೊಟ್ರಿ, ಬಿಗೆ 0 ಕೊಟ್ರಿ, ಇಲ್ಲಿ ನೋಡಿ, ಇಲ್ಲಿ 0, ಇಲ್ಲಿ 1 ಅಲ್ವಾ ಕೊಟ್ರಿ, ಏನಾಯ್ತು? 0 ಬಂತು. ಮತ್ತೆ ಇನ್ಪುಟ್ ಹೈ ಕೊಡ್ತೀರಾ, ನೆಕ್ಸ್ಟ್ ಇನ್ನೊಂದು ಇನ್ಪುಟ್ ಹೈ ಕೊಡ್ತೀರಾ, ಏನಾಗುತ್ತೆ? 1 × 1 is 1. ಈ ಟ್ರೂತ್ ಟೇಬಲ್ ಈ ಬುಲಿಯನ್ ಫಂಕ್ಷನ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಸೊ ಇಲ್ಲೇನಾಗುತ್ತೆ? ಲಾಜಿಕ್ ಗೇಟ್ ಸಿಂಬಲ್ಸ್ ಬುಲಿಯನ್ ಫಂಕ್ಷನ್ಸ್ ಅಂತ ಇದೆ ನೋಡಿ. ಓಕೆ, ನೆಕ್ಸ್ಟ್ ಬಂದ್ರೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ಅಬೌಟ್ ದ ಲ್ಯಾಂಡ್ ಏರಿಯಾ ನೆಟ್ವರ್ಕ್ ಬಗ್ಗೆ ಟ್ರೂತ್ ಆಗಿರುವಂತಹ ಸ್ಟೇಟ್ಮೆಂಟ್ ಯಾವುದು ಹೇಳಿ ಅಂತ ಕೇಳ್ತಾ ಇರೋದು. ಎಷ್ಟು ಜನ ನೀವು ಲ್ಯಾಂಡ್ ಬಗ್ಗೆ ಓದಿದ್ದೀರಾ? ಡೆಪ್ತ್ ಆಗಿ ಓದಿದ್ದೀರಾ? ಈ ಕ್ವಶನ್ ಆನ್ಸರ್ ಮಾಡೋ ತರ ಡೆಪ್ತ್ ಆಗಿ ಎಷ್ಟು ಜನ ಓದಿದ್ದೀರಾ ಹೇಳಿ ಅಲ್ವಾ. ಬಿಕಾಸ್ ದಿಸ್ ಇಸ್ ಅನ್ HYT, ಬೇಸಿಕ್ಸ್ ಇದೆ. ಆದ್ರೆ ಬೇಸಿಕ್ಸ್ ಅಲ್ಲಿ ಇದೆಯಾ ಆನ್ಸರ್ಸ್? ಈ ಸ್ಟೇಟ್ಮೆಂಟ್ಸ್ ಎಲ್ಲ ಬೇಸಿಕ್ಸ್ ಅಲ್ಲಿ ಇದೆಯಾ? ಒಂದ್ಸತಿ ಓದಿ ಸ್ಟೇಟ್ಮೆಂಟ್ ನ ನೋಡಿ. ಲ್ಯಾನ್ ಆಪರೇಟ್ಸ್ ಅಟ್ ಲೋಯರ್ ಸ್ಪೀಡ್ಸ್ ದ್ಯಾನ್ ದ ವ್ಯಾನ್. ಕರೆಕ್ಟಾ ತಪ್ಪಾ? ಕರೆಕ್ಟಾ ತಪ್ಪಾ ಹೇಳಿ? ತಪ್ಪು. ಯಾಕೆ? ಲ್ಯಾನು, ಈಗ ನಾನು ನೀವು ಕಾಫಿ ಕುಡಿಯಕ್ಕೆ ಹೋಗ್ತೀವಿ. ಓಕೆ, ನಮ್ಮ ಮೊಬೈಲು ನಿಮ್ಮ ಮೊಬೈಲು ತುಂಬಾ ಹತ್ರ ಇರುತ್ತೆ. ಯಾಕೆ? ನಾವು ಲೋಕಲ್ ಏರಿಯಾ ಪೀಪಲ್. ತುಂಬಾ ಹತ್ರ ಇದ್ದಾಗ ಏನಾಗುತ್ತೆ? ನೀವು ವೈಫೈ ಆನ್ ಮಾಡಿದ್ರೆ, ನೀವು ಹಾಟ್ಸ್ಪಾಟ್ ಆನ್ ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ಬೇಗ ಕನೆಕ್ಟ್ ಆಗ್ಬಿಡುತ್ತೆ. ಸ್ಪೀಡು ಜಾಸ್ತಿ ಇರುತ್ತೆ. ನಿಮ್ಮ ಕಡೆಯಿಂದ ಸಿಗೋ ವೈಫೈ ನನಗೆ, ನಾನು ಏನ್ ಫಂಕ್ಷನ್ ಮಾಡ್ಬೇಕಂದ್ರೂ ಸ್ಪೀಡ್ ಜಾಸ್ತಿ ಇರುತ್ತೆ. ವೈಡ್ ಏರಿಯಾ ನೆಟ್ವರ್ಕ್, ನೀವೆಷ್ಟೋ 1 ಕಿಲೋಮೀಟರ್ ದೂರ ಕುತ್ಕೊಂಡಿರ್ತೀರಾ. ನಾನು ಇಲ್ಲಿ ಫೋನ್ ಇಟ್ಕೊಂಡು ನಿಮ್ದು ವೈಫೈ ಆನ್ ಮಾಡು, ನಾನು ಕನೆಕ್ಟ್ ಮಾಡ್ಕೋತೀನಿ, ನಿನ್ ಹಾಟ್ಸ್ಪಾಟ್ ಆನ್ ಮಾಡು. ಓಕೆ, ನಾನು ಕನೆಕ್ಟ್ ಮಾಡ್ಕೋತೀನಿ. ಹೆಂಗ್ ಫಂಕ್ಷನ್ ಆಗುತ್ತೆ? ಸ್ಪೀಡಾಗಿ ಆಗುತ್ತಾ? ಟ್ರಾನ್ಸ್ಮಿಷನ್ ರೇಟು ನನಗೆ ಬರೋದು KBPS ಅಥವಾ MBPS ಸ್ಪೀಡಾಗಿ ಬರುತ್ತಾ? ಬರೋದಿಲ್ಲ. ಸಿಂಪಲ್ ನೋಡಿ. ಲೋಕಲ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್. ಲೋ ಸ್ಪೀಡ್ ಇದೆ ನೋಡಿ. ಲ್ಯಾನ್ ಅನ್ನೋದು ಹೈ ಸ್ಪೀಡಲ್ಲಿ ಆಪರೇಟ್ ಮಾಡೋದು. ಇದಕ್ಕೆ ನೋಡಿ, ಲ್ಯಾನ್ ಈಸ್ ಕನ್ಫೈನ್ಡ್ ಟು ಎ ಲಿಮಿಟೆಡ್ ಏರಿಯಾ ಲೈಕ್ ಹೋಮ್, ಆಫೀಸ್ ಆರ್ ಸ್ಕೂಲ್. ಕರೆಕ್ಟ್. ಏನು? ಲ್ಯಾನ್ ಲೋಕಲ್ ಏರಿಯಾ. ಹೋಮು, ಆಫೀಸು, ಸ್ಕೂಲ್ ನಿಮ್ಗೆ ಇಂಟರ್ನ್ಯಾಷನಲ್ ಇರುತ್ತಾ? USA ಇರುತ್ತಾ? ನಮ್ಮ ಅಕ್ಕಪಕ್ಕನೇ ಇರುತ್ತೆ ತಾನೆ, ಅಲ್ಲೇ ಮಾಡೋದು. ಲ್ಯಾನ್ಸ್ ಆರ್ ಯೂಸ್ ಟು ಕನೆಕ್ಟ್ ಓವರ್ ಎ ಲಾರ್ಜ್ ಜಿಯೋಗ್ರಫಿಕಲ್ ಏರಿಯಾ. ತಪ್ಪು. ಇದು ಆಲ್ರೆಡಿ ನಾವು ಓದಿದೀವಿ, ವೈಡ್ ಏರಿಯಾ ನೆಟ್ವರ್ಕ್ ಅಲ್ವಾ. ಇದು ನೋಡಿ, ಇದು ಓದಿ. ಏನಿದು? ಲ್ಯಾಂಡ್ ಡಸಂಟ್ ಅಲೋ ರಿಸೋರ್ಸಸ್ ಶೇರಿಂಗ್ ಲೈಕ್ ಫೈಲ್, ಪ್ರಿಂಟರ್, ಸ್ಕ್ಯಾನರ್. ನೀವೀಗ ಇದಕ್ಕೆ ಹೋಗ್ತೀರಾ, ಯಾವುದು? ಜೆರಾಕ್ಸ್ ಶಾಪ್ಗೆ ಹೋಗ್ತೀರಾ, ಒಂದು ಪ್ರಿಂಟ್ ತಕ್ಕೊಡಿ, ಪ್ರಿಂಟರ್ ಕಳಿಸ್ಕೊಡ್ತೀರಾ. ವೈಫೈ ಮುಖಾಂತರನೇ ಕಳಿಸ್ಬೇಕು. ನಿಮ್ಮ ಫೋನಲ್ಲಿ ವಾಟ್ಸಪ್ ಅಲ್ಲಿ
ಕನೆಕ್ಟ್ ಇರುತ್ತೆ, ಮೊಬೈಲ್ ಡೇಟಾ ಇರುತ್ತೆ, ಕಳಿಸ್ಕೊಡ್ತೀರಾ. ಅವರು ಮೊಬೈಲ್ ಡೇಟಾ ಇಲ್ಲ ಅಂತಂದ್ರೆ ತೆಗಿತಾರ ಪ್ರಿಂಟ್ನ? ತೆಗಿಯಕ್ಕಾಗುತ್ತಾ ಪ್ರಿಂಟು? ಆಗೋದಿಲ್ಲ. ಬೇಸಿಕ್ಸು ಅಲ್ವಾ? ಸೊ ನೋಡಿ ಇದನ್ನ ನೀವು ಕಲಿಬೇಕು ಅಂದ್ರೆ, ಇದನ್ನ ನೀವು ಆನ್ಸರ್ ಮಾಡಬೇಕು ಅಂದ್ರೆ ಈ ರೀತಿ ಯು ಹ್ಯಾವ್ ಟು ಲರ್ನ್. ಸ್ವಲ್ಪ ಓದಲೇಬೇಕು. ಈಗ ಲ್ಯಾನ್ ಅಂತಂದ್ರೆ ಚಿಕ್ಕದು, ಲೋಕಲ್ ಅಲ್ಲಿ ಕನೆಕ್ಟ್ ಆಗುತ್ತೆ. ವೈಡ್ ಅಂತಂದ್ರೆ ದೊಡ್ಡದು, ತುಂಬಾ ಕನೆಕ್ಟ್ ಆಗೋ ಕಾರಣ ಅದೇ ಸ್ಪೀಡ್ ಇರುತ್ತೆ ಜಾಸ್ತಿ, ಇದು ಕಡಿಮೆ ಇರುತ್ತೆ ಅನ್ನುವಂತಹ ಮಿಸ್ಕಾನ್ಸೆಪ್ಷನ್ ಕೆಲವ್ರಿಗಿರುತ್ತೆ ಅಲ್ವಾ? ಹಾಗಾಗಿ ನೋಡಿ ನಾವೇನ್ ಮಾಡ್ಬೇಕು, ಈ ರೀತಿ ಟೇಬಲ್ ನ ಕಲಿಬೇಕು. ದಿಸ್ ಇಸ್ ಮೈ ನೋಟ್ಸ್. ಇದು ನೋಡಿ, ಪ್ಯಾನ್ ಅಂದ್ರೆ ಏನು? ಪರ್ಸನಲ್ ಏರಿಯಾ ನೆಟ್ವರ್ಕ್. ಲ್ಯಾನ್ ಅಂತಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್. ಕ್ಯಾನ್ ಅಂತಂದ್ರೆ ಕ್ಯಾಂಪಸ್ ಏರಿಯಾ ನೆಟ್ವರ್ಕ್. ಈಗ ಫಸ್ಟ್ ಇದು ಪ್ಯಾನ್ ಅನ್ನ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ, ಇನ್ನು ಮಿಕ್ಕಿದ್ದು ನೀವು ಓದ್ಕೊಳ್ಳಿ, ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ನೋಡಿ, ಪರ್ಸನಲ್ ಏರಿಯಾ ನೆಟ್ವರ್ಕ್. ಇಲ್ಲಿ ಟೆಕ್ನಾಲಜಿ ಯಾವ್ದು ಯೂಸ್ ಮಾಡೋದು ನೋಡಿ, ಯಾವುದೇ ರೀತಿಯಾದಂತಹ ಡೇಟಾ ಕನೆಕ್ಷನ್ ಅನ್ನೋದು ನಮಗೆ ಅದರ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಡಿಸ್ಟೆನ್ಸ್ ಎಷ್ಟಿದೆ ಅನ್ನೋದ್ರ ಬೇಸಿಸ್ ಮೇಲೆನೆ ನಮಗೆ ಅದು ಕನೆಕ್ಟಿವಿಟಿ ಆಗಿರ್ಬೋದು, ಟ್ರಾನ್ಸ್ಮಿಷನ್ ಸ್ಪೀಡ್ ಆಗಿರಬಹುದು, ಅದ್ರದ ಏರಿಯಾ ಆಗಿರ್ಬೋದು, ಎಲ್ಲಾನು ಬರೋದು. ನೋಡಿ ಇಲ್ಲಿ ರೇಂಜ್ ಏನಿದೆ ಪ್ಯಾನ್ದು, 1 ರಿಂದ 100 ಮೀಟರ್, ಅಂದ್ರೆ ಇಲ್ಲಿಂದ 100 ಮೀಟರ್ ವರೆಗೂ ಅಷ್ಟೇ ಡಿಸ್ಟೆನ್ಸ್. ಅಷ್ಟ್ರ ಒಳಗಡೆ ನಿಮ್ಗೊಂದು ಡಿವೈಸ್ ಇದೆ ಅಂತಂದ್ರೆ ಪ್ಯಾನ್ ಅನ್ನೋದನ್ನ ನೀವು ಯೂಸ್ ಮಾಡ್ತೀರಾ ಅಲ್ವಾ? ಈಗ ಬ್ಲೂಟೂತ್, ಇವಾಗ ಟೆಕ್ನಾಲಜಿ ಯಾವ್ದು ಯೂಸ್ ಮಾಡುತ್ತೆ? ಬ್ಲೂಟೂತ್. ಮೊಬೈಲು ಬ್ಲೂಟೂತ್ ಹಾಕೋತೀರಾ, ಬೋಟು, ಸ್ಯಾಮ್ಸಂಗು, ಸ್ಕಲ್ ಕ್ಯಾಂಡಿ, ಬ್ಲೂಟೂತ್ ಹಾಕೋತೀರಾ. ಬ್ಲೂಟೂತ್ ಹಾಕೊಂಡು ವಿಡಿಯೋ ನೋಡ್ತಾ ಇರ್ತೀರಾ. ಎಷ್ಟು ದೂರ ಇರುತ್ತೆ? ಒಂದು 6 ಮೀಟರ್ಸ್ ವರ್ಗು. ಒಂದೇ ರೂಮಲ್ಲಿ ಇದ್ರೆ ನಿಮ್ಮ ಫೋನ್ಗೂ ನಿಮ್ಮ ಮೊಬೈಲ್ ನಿಮ್ಮ ಬ್ಲೂಟೂತ್ಗೂ, ಅದೇ ನೀವು ಫೋನ್ನ ಲೈಬ್ರರಿಲಿ ಇಟ್ಬಿಟ್ಟು ಕಾಫಿಗೆ ಹೋಗಿ, ಅಂದ್ರೆ ತುಂಬಾ ದೂರ ಹೋಗಿ, ಒಂದು ಅಟ್ಲೀಸ್ಟ್ 1 ಕಿಲೋಮೀಟರ್ ಎಲ್ಗಾದ್ರೂ ಹೋಗಿ ಬನ್ನಿ, ಅವಾಗ ಕನೆಕ್ಟೆಡ್ ಇರುತ್ತಾ? ಅದು ನಿಮ್ಮ ಬ್ಲೂಟೂತ್ ಮೊಬೈಲ್ ಕನೆಕ್ಟೆಡ್ ಇರುತ್ತಾ? ಇಲ್ಲ, ಡಿಸ್ಕನೆಕ್ಟ್ ಆಗುತ್ತೆ. ಮತ್ತೆ ನಿಮ್ಮ ಬೌಂಡ್ರಿ ಒಳಗಡೆ ಬನ್ನಿ, ಮೊಬೈಲ್ ಹತ್ರ ಇರುವಂತಹ ಬೌಂಡ್ರಿ ಒಳಗಡೆ ಬಂದ್ರೆ ಏನಾಗುತ್ತೆ? ಕನೆಕ್ಟ್ ಆಗುತ್ತೆ. ದಟ್ ಈಸ್ ನಿಮಗೆ ಪರ್ಸನಲ್ ಏರಿಯಾ ನೆಟ್ವರ್ಕ್. ನಿಮ್ಮ ಡಿವೈಸಸ್ ಇಂದ ಬ್ಲೂಟೂತ್ಗೆ ಕನೆಕ್ಟ್ ಮಾಡಬಹುದು. ಬ್ಲೂಟೂತ್ ಇಸ್ ಅ ಟೆಕ್ನಾಲಜಿ ವೇರ್ ವಿ ಆರ್ ಯೂಸಿಂಗ್ ದಿಸ್ ಪ್ಯಾನ್ ಕನೆಕ್ಷನ್. ಓಕೆ, ಸೊ ಅದೇ ರೀತಿ IRDA ಅಂತಾನೂ ಇದೆ, ZigBee ಅಂತಾನೂ ಇದೆ. ಓಕೆ, ಅದಾದ್ಮೇಲೆ ಟ್ರಾನ್ಸ್ಮಿಷನ್ ಸ್ಪೀಡ್. ಈಗ ನಿಮ್ಮ ಬ್ಲೂಟೂತ್ಗೆ ಮ್ಯೂಸಿಕ್ ಆನ್ ಮಾಡ್ಕೊಂಡಿದ್ದೀರಾ, ಬ್ಲೂಟೂತ್ ಅಲ್ಲಿ ಬರಬೇಕು. ಏನು, ನೀವು ಆನ್ ಮಾಡಿದ್ 1 ಗಂಟೆಗೆ ಬರುತ್ತಾ? ಸಡನ್ ಆಗಿ ಬರುತ್ತೆ ತಾನೆ, ಪ್ಲೇ ಆಗುತ್ತೆ ತಾನೆ? ಅದೇ ಹೇಳ್ತಾ ಇರೋದು ಇಲ್ಲಿ. ಟ್ರಾನ್ಸ್ಮಿಷನ್ ಸ್ಪೀಡ್ ಎಷ್ಟಿದೆ? ಡೇಟಾ ವೆರಿ ಹೈ, ಹತ್ರನೇ ಇದಾವೆ. ನಿಮ್ಮ ಫೋನು ನಿಮ್ಮ ಪಾಕೆಟ್ ಅಲ್ಲಿ ಇದೆ, ನಿಮ್ ಬ್ಲೂಟೂತ್ ನಿಮ್ ಕಿವಿಲಿದೆ, ಚಕ್ ಅಂತ ಬಂದ್ಬಿಡುತ್ತೆ. ನೆಕ್ಸ್ಟ್ ಏರಿಯಾ ವಿತ್ ಇನ್ ಅ ರೂಮ್ ಅಲ್ವಾ? ನೀವು ಇಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಎಲ್ಲೋ 2 ಕಿಲೋಮೀಟರ್ ಹತ್ರ ಫೋನ್ ಇಟ್ಟಿರ್ತೀರಾ? ಇಲ್ಲ, ಇಷ್ಟರಲ್ಲೇ ನೀವು ಕವರ್ ಆಗಿರ್ಬೇಕು. ಅದೇ ಪ್ಯಾನ್ ಅಂತ ಹೇಳೋದು. ನೆಕ್ಸ್ಟ್ ಓನರ್ಶಿಪ್. ನಿಮ್ಮ ಮೊಬೈಲ್ಗೆ ನಿಮ್ಮ ಬ್ಲೂಟೂತ್ಗೆ ಯಾರು ಓನರು? ನೀವೇನಾ ಅಥವಾ ಇನ್ನು ಬೇರೆ ಯಾವ ಗೌರ್ಮೆಂಟ್ ಓನರ್ ಆಗುತ್ತಾ? ನೀವೇ ಆಗ್ತೀರಾ. ಸೊ ಪ್ರೈವೇಟ್ ಓನರ್ಶಿಪ್. ಮೇಂಟೆನೆನ್ಸ್ ವೆರಿ ಈಸಿ. ನೀವೇನು ಬ್ರಿಡ್ಜು, ಹಬ್ಬು, ಏನು ನೆಟ್ವರ್ಕ್ ಡಿವೈಸಸ್ ನ ಕನೆಕ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಒಂದು ಚಾರ್ಜರ್ ಇದ್ರೆ ಸಾಕು. ವೆರಿ ಈಸಿ ಮತ್ತು ತುಂಬಾ ಚೀಪ್ ಅಲ್ವಾ? ಸೊ ಈ ರೀತಿ ನೀವೇನ್ ಮಾಡ್ಬೇಕು, ನಾನು ಪ್ಯಾನ್ಗೆ ಹೇಳ್ದೆ, ನೀವು ಲ್ಯಾನ್ಗೆ, ಕ್ಯಾನ್ಗೆ, ಮ್ಯಾನ್ಗೆ, ವ್ಯಾನ್ಗೆ ಇಷ್ಟನ್ನು ಓದ್ಬೇಕು ನೀವು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಓಕೆನಾ? ಸೊ ಈ ರೀತಿ ನೀವು ಬೇಸಿಕ್ಸ್ನು ಡೆಪ್ತಲ್ಲಿ ಓದಬೇಕು. ಅದ್ರ ಜೊತೆಗೆ HYT ಕಾನ್ಸೆಪ್ಟ್ಸ್ನು ಚೆನ್ನಾಗಿ ಓದ್ಕೋಬೇಕು. HYT ಅಂತಂದ್ರೆ ನಿಮಗೆ ಸ್ವಲ್ಪ ಅಡ್ವಾನ್ಸ್ಡ್ ಟಾಪಿಕ್ಸ್. ನೋಡಿ ಇಲ್ಲಿ ವ್ಯಾನ್, ಮ್ಯಾನ್, ಲ್ಯಾನ್ ಅದನ್ನ ಓದಿದ್ರೆ ನೀವು ಈ ಟೇಬಲ್ ಒಂದು ಓದಿದ್ರೆ ವ್ಯಾನು, ಮ್ಯಾನು, ಲ್ಯಾನು, ಕ್ಯಾನು, ಪ್ಯಾನು ಯಾವ ಕ್ವಶನ್ ಬಂದ್ರು ನೀವು ಅಟೆಂಡ್ ಮಾಡ್ಬೋದು ಅಲ್ವಾ? ನೋಡಿ ಏನ್ ಕೊಟ್ಟಿದ್ದಾನೆ, 3 ಡಿಫ್ರೆಂಟ್ ಬಿಲ್ಡಿಂಗ್ಸ್ ಇನ್ ದ ಸೇಮ್ ಸಿಟಿ ವಾಂಟ್ ಟು ಕನೆಕ್ಟ್ ಟು ಅ ಸೆಂಟ್ರಲ್ ಸರ್ವರ್. ಯಾವ್ದು ತಗೋತೀರಾ ನೀವು? ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ತಗೋತೀರಾ? ಸೆಟಪ್ ಅ ವೈಫೈ ನೆಟ್ವರ್ಕ್ ಫಾರ್ ಸ್ಮಾಲ್ ಆಫೀಸ್, ಲ್ಯಾನ್ ತಗೊಂತೀರಾ? ಅಂಡ್ MNC ಕಂಪನಿ ಎಲ್ಲಿ ನ್ಯೂಯಾರ್ಕ್ ಅಲ್ಲಿ ಇದೆ, ಲಂಡನ್ ಅಲ್ಲಿ ಇದೆ, ವಿಪ್ರೋ ತರ, ಅದ್ಯಾವುದು? ವ್ಯಾನ್ ತಗೊಂತೀರಾ? ಗೊತ್ತಾಗ್ಬಿಡ್ತು. ಒಂದು ಟೇಬಲ್ ಇಂದ ನೋಡಿ ಎಷ್ಟು ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀರಾ ಅಲ್ವಾ? ನೆಕ್ಸ್ಟ್, ವಾಟ್ ಈಸ್ ದ ವೆಲ್ ನೋನ್ ಪೋರ್ಟ್ ನಂಬರ್ ಅಸೋಸಿಯೇಟೆಡ್ ವಿತ್ HTTP ಪ್ರೋಟೋಕಾಲ್? ಇದು ಹೇಳಿ ನೋಡೋಣ. ಎಲ್ಲಿ ಬರುತ್ತೆ ಇದು? ನಮಗೆ OSI ಮಾಡೆಲ್ ಅಲ್ಲಿ ಬರುತ್ತೆ ಅಲ್ವಾ? OSI ಮಾಡೆಲ್ ನಮ್ಮ ಸ್ಟೂಡೆಂಟ್ಸ್ ಯಾರಾದ್ರೂ ಇದ್ರೆ ಆನ್ಸರ್ ಮಾಡಿ. ಹೇಗೆ ಅರ್ಥ ಆಯ್ತು? 1 ನಿಮಿಷ ಜಸ್ಟ್ ಟೈಪ್ ಮಾಡ್ಬಿಡಿ. ಸರ್ ಸೈನ್ಸ್ ಕ್ಲಾಸ್ HYT ಮಾಡ್ಕೊಡಿ. HYT ಆಗಿದೆ, ಸೈನ್ಸ್ ಕ್ಲಾಸ್ HYT ಆಗಿದೆ. ಸುಮಲತ್ ಅವರೇ ಆಗಿದೆ. ಓಕೆ, ಸೊ ಮೇಡಮ್ ಅವರು ಇದರಲ್ಲಿ ಈಗ ಕಂಪ್ಯೂಟರ್ ಮಾಡ್ತಿದ್ದಾರೆ. ಓಕೆ, ಲೆಟಸ್ ಇನ್ನೂ ಗೊತ್ತಿಲ್ಲ. ಸೈನ್ಸ್ ಆಗಿದೆ. ಸೊ ವಿಲ್ ಹೆಲ್ಪ್ ಯು ಔಟ್. ಸೊ ಮೇಡಮ್ ವಿಲ್ ಕಂಟಿನ್ಯೂ ದಿ ಸೆಷನ್. ಓಕೆ, ಐ ಆಮ್ ಲೀವಿಂಗ್ ದಿ ಸೆಷನ್. ಪ್ಲೀಸ್ ಕಂಟಿನ್ಯೂ. ಓಕೆ ಮಾಡಿ. ನೋಡಿ, ಯಾವಾಗಲೂ ವೆನ್ ಎವರ್ ಯುವರ್ ಲಿಸನ್ ದಿ HYT ಕ್ಲಾಸಸ್, ಪ್ಲೀಸ್ ನೋಟ್ ಡೌನ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಏನಕ್ಕೆ ಅಂದರೆ ನೀವು ಯಾವುದೇ ಕ್ಲಾಸಲ್ಲಿ ಇದು ಕತೆ ಅಲ್ಲ. ಓಕೆ, ಬರ್ಕಂತ ಹೋಗ್ಬೇಕು. ನೋಡಿ, ಇದು ನಾನು ಭಾಳ ಬರೀ ನೋಡಿದ್ದೀನಿ. ಈ ಲ್ಯಾನು, ವ್ಯಾನು, ಮ್ಯಾನ್ ಬಗ್ಗೆ ಭಾಳಷ್ಟು ಬರೀ ಕ್ವಶನ್ಸ್ ನೋಡಿದ್ದೀನಿ. ರಿಪೀಟೆಡ್ ಥೀಮ್ಸ್. ನೀವು ಮೊದಲು ಏನು ಕೇಳ್ತಾ ಇದ್ರೆ ಲ್ಯಾನ್ ಅಂದರೆ ಈಗ ಅಪ್ಲಿಕೇಶನ್ ಬೇಸ್ಡ್ ಕೇಳಿದ್ದಾನೆ. ನೋಡಿ,
ಬೆಂಗಳೂರು, ನ್ಯೂಯಾರ್ಕ್, ಲಂಡನ್ ಅಪ್ಲಿಕೇಶನ್ ಕೇಳಿದೆ. ನೀವು ಹೇಳಿದಾಗೆ ಏನಾಗಿದೆ ಅಂತಂದರೆ ಬೇಸಿಕ್ಸಿಂದ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾನೆ. ಬಟ್ ಈ ಅಪ್ಲಿಕೇಶನು ಒಬ್ಬ ಕಾಮನ್ SDA FDA ಬೇಕಾಗಿರೋ ಅಪ್ಲಿಕೇಶನ್ ಹೊರತು ಯು ಆರ್ ನಾಟ್ ಎಕ್ಸ್ಪೆಕ್ಟೆಡ್ ಟು ಮೇಕ್ ಇಟ್ AI. ಓಕೆ, ChatGPT Pro ಅವೆಲ್ಲ ಬೇಡ, ಮಿನಿಮಮ್ ಕಾಮನ್ ಬೇಸಿಕ್ಸನ್ನು ಕೇಳಿದ್ದಾನೆ. ಸೊ ಪ್ಲೀಸ್ ಡೂ ಅಪ್ಗ್ರೇಡ್ ಯುವರ್ ಕಂಪ್ಯೂಟರ್ ಲೆವೆಲ್ ಟು ದಿ KA ಎಕ್ಸ್ಟೆಂಟ್. ಸೊ ಅದು KAದ ಮೈಂಡ್ಸೆಟ್ ಏನಂತಂದರೆ ದಿಸ್ ಈಸ್ ಕಾಲ್ಡ್ KA ಮೈಂಡ್ಸೆಟ್. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ನೀವು ಚೈತ್ರಾ ಮೇಡಮ್ ಅವ್ರು ಪ್ರಿಪೇರ್ ಆಗೋದು, ನಮಗೆ ಪ್ರಿಪೇರ್ ಆಗೋದು, ಶಾಂತಮ್ಮರ್ಗೆ ಪ್ರಿಪೇರ್ ಆಗೋದು ಅದಲ್ಲ ಪ್ರಿಪ್ರೇಷನ್ ಅಂದರೆ KA ಈಸ್ ಅವರ್ ಬಾಸ್. ಸೊ ನಮ್ಮ ಬಾಸ್ ಹೇಗೆ ಹೇಳ್ತಾನೆ ಹಾಗೆ ಮಾಡಬೇಕಾಗುತ್ತೆ. ಸೊ ಮ್ಯಾಮ್ ವಿಲ್ ಕಂಟಿನ್ಯೂ ದಿ ರೆಸ್ಟ್ ಆಫ್ ದಿ ಸೆಷನ್. ಪ್ಲೀಸ್. ನಾನು ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಾ HYT ಇದೆಯಾ ಅಂತ ಹೇಳ್ಬಿಟ್ಟು. ಆಲ್ರೆಡಿ HYT ಟಾಪಿಕ್ಸ್ನ ನಾನು ಪ್ರೊವೈಡ್ ಮಾಡಿದ್ದೀನಿ ಅಲ್ವಾ. ಆ HYT ಟಾಪಿಕ್ಸ್ ಏನು ಪ್ರೊವೈಡ್ ಮಾಡಿದ್ದೀನೋ ಅದ್ರ ಪ್ರಕಾರನೇ ಇವಾಗ ಕ್ಲಾಸಸ್ ಮಾಡ್ಕೊಳ್ತಾ ಹೋಗ್ತಿರೋದು. ಈಗ ಆಲ್ಮೋಸ್ಟ್ ಒಂದು 3 ಲೆಸನ್ಸು ಮುಗ್ದಿದೆ. ಒಂದು 2 days ಆಯಿತು ಸ್ಟಾರ್ಟ್ ಮಾಡಿ. 3 ಲೆಸನ್ಸು 4 ಲೆಸನ್ಸ್ ಏನೋ ಮುಗ್ದಿದೆ. 4 ಯೂನಿಟ್ಸು ಹೌದು ಮುಗ್ದಿದೆ. ಕಂಪ್ಯೂಟರ್ ಕ್ರ್ಯಾಶ್ ಕೋರ್ಸ್ ಇದೆನಾ, HYT ಟಾಪಿಕ್ಸ್ ಮೇಲೆ ನಾವು ಕೋರ್ಸ್ ಮಾಡ್ತಾ ಇರೋದು. ಸ್ಟೂಡೆಂಟ್ಸೇ ಹೇಳಿದ್ರು PYQ ಅನಾಲಿಸಿಸ್ ಬೇಡ, HYT ಚಾಪ್ಟರ್ಸ್ ಅಂತ ಏನಿದಾವೆ ಅವುಗಳನ್ನ ಟೀಚ್ ಮಾಡಿ ಅಂತ ಹೇಳ್ಬಿಟ್ಟು ಅದು ಮಾಡ್ತಾ ಇದೀವಿ. ಅದೇ ಕ್ರ್ಯಾಶ್ ಕೋರ್ಸ್ ನಾವು ಕೊಡ್ತಿರೋದು. ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ಪೋರ್ಟ್ ನಂಬರು HTTP ಪ್ರೋಟೋಕಾಲ್, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರಿತೀವಿ. ಇದು ಎಲ್ಲಿ ಬರುತ್ತೆ ನಿಮಗೆ? OSI ಮಾಡೆಲ್ನ ಅಪ್ಲಿಕೇಶನ್ ಲೇಯರಲ್ಲಿ ಬರುತ್ತೆ. ಸೊ ನೀವು ಇದ್ರ ಬಗ್ಗೆ ಓದಲೇಬೇಕು. ಏನಕ್ಕೆ? ಇದು ಪೋರ್ಟ್ ನಂಬರ್, ಇದು ಗ್ರೂಪ್ A ಎಕ್ಸಾಮಲ್ಲಿ ಬಂದಿರೋದು. ಯಾವುದು ಪೋರ್ಟ್ ನಂಬರ್ ಇದು? HTTP ಇದು 80 ಆಗುತ್ತೆ. 25 ಯಾವುದು? ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಏನಿದು ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂದರೆ, ಇವಾಗ ನೀವು ಒಂದು ಮೇಲ್ ಕಳಿಸ್ತೀರಾ ನಿಮ್ಮ ಫ್ರೆಂಡ್ಗೆ ಯಾರಿಗಾದ್ರು. ಸೊ ನಿಮಗೆ ಕಾಣಿಸೋದು ನೀವು ಸೆಂಡ್ ಮಾಡ್ತಿರುವಂತಹ ಮೇಲ್, ಆದರೆ ಅದರ ಹಿಂದೆ ಬ್ಯಾಕ್ ಎಂಡ್ ಆಗಿ ವರ್ಕ್ ಮಾಡ್ತಿರುವಂತಹ ಒಂದು ಕಂಪ್ಲೀಟ್ ನೆಟ್ವರ್ಕೇ ಇರುತ್ತೆ. ಅದೇ ನಾವು ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರೆಯೋದು. ಓಕೆನಾ? ಸೊ ಅದು ಈಗ ನಿಮ್ಮ ಸಿಸ್ಟಮಿಂದ ಹೋಗ್ಬೇಕು ಮೇಲು ಅನ್ನೋದಾದ್ರೆ SMTP ಅಂತ ಇದನ್ನ ಪ್ರೋಟೋಕಾಲ್ನ ಯೂಸ್ ಮಾಡಿಕೊಂಡು ನಿಮ್ಮ ಸಿಸ್ಟಮ್ ಅಲ್ಲಿ ಪೋರ್ಟ್ ನಂಬರ್ ಇರುತ್ತೆ 25 ಅಂತ. ಆ 25 ಪೋರ್ಟ್ ಇಂದಾನೇ ಹೋಗೋದು ಯಾವುದು? ಮೇಲು. ಅದೇ ನೀವು ಒಂದು HTTPದು ಒಂದು ಲಿಂಕ್ ಕಳಿಸ್ಬೇಕು, ಈಗ www ಅಂತ ಹೇಳ್ಬಿಟ್ಟು ನೀವೇನಾದ್ರೂ ಹೊಡಿದ್ರೆ HTTP ಅಂತ ಬರುತ್ತೆ ನೆಕ್ಸ್ಟ್ ಅಲ್ವಾ. ಅದ್ರ ಮುಖಾಂತರ ನೀವೇನಾದ್ರೂ ಒಂದು ಡೇಟಾನ ಫೆಚ್ ಮಾಡಬೇಕು ಅನ್ನೋದಿದ್ರೆ ಅದು ಕನೆಕ್ಟ್ ಮಾಡೋ ಪೋರ್ಟು 80ಗೆನೆ. 80 ಅನ್ನೋ ಒಂದು ಪೋರ್ಟ್ ಇಂದಾನೇ ಹೋಗೋದು, ಅದು ಬೇರೆ ನಂಬರ್ ಪೋರ್ಟ್ಸ್ ಇಂದ ಅದು ಹೋಗೋದಿಲ್ಲ. ಓಕೆನಾ? ಆ ರೀತಿ ಅದು OSI ಮಾಡೆಲ್ ಅಲ್ಲಿ ಬರುವಂತಹ ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಟಿವಿಟಿ ಮಾಡೆಲ್ ಅಲ್ಲಿ ಬರುವಂತಹ ಅಪ್ಲಿಕೇಶನ್ ಲೇಯರ್ ಅಲ್ಲಿ ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಇದಾವೆ. ಎಕೋ ಪ್ರೋಟೋಕಾಲ್ ಇದೆ, TCP/IP ನಿಮಗೆ ಟ್ರಾನ್ಸ್ಪೋರ್ಟ್ ಲೇಯರ್ ಅಲ್ಲಿ ಬರುತ್ತೆ. TCP/IP ಪ್ರೋಟೋಕಾಲ್ ಮತ್ತೆ UDP ಪ್ರೋಟೋಕಾಲ್, ಯೂಸರ್ ಡೇಟಾಗ್ರಾಮ್ ಪ್ರೋಟೋಕಾಲ್ ಅಂತ ಹೇಳ್ಬಿಟ್ಟು ಟ್ರಾನ್ಸ್ಪೋರ್ಟ್ ಲೇಯರ್ ಅಲ್ಲಿ ಬರುತ್ತೆ. HTTP ಪ್ರೋಟೋಕಾಲ್ ಬಂದು ನಿಮಗೆ HTTP, SMTP ಮತ್ತೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲು ಮತ್ತೆ DHCP ಡೈನಾಮಿಕ್ ಹೋಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲು, ಇವೆಲ್ಲವೂ ಬರೋದು ನಿಮಗೆ ಅಪ್ಲಿಕೇಶನ್ ಲೇಯರ್ ಅಲ್ಲಿ. ಅವು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಅದು ಆಲ್ರೆಡಿ ನಾನು ಟೀಚ್ ಮಾಡಿದ್ದೀನಿ. ಓಕೆ, ಗಿವ್ ಮಿ ದ PDF. ಹೌದು, PDF ನಿಮಗೆ ಸಿಗುತ್ತೆ, ನೋಟ್ಸ್ ಸಿಗುತ್ತೆ. ಇದು ನಾವು ಕ್ಲಾಸಲ್ಲಿ ನೋಟ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನೋಡಿ, ಈ ತರ ನೀವು ನಾರ್ಮಲ್ ಆಗಿ ಎಲ್ಲದನ್ನು ಓದೋ ನೆಸೆಸಿಟಿ ಇರೋದಿಲ್ಲ. ನೋಡಿ, FTPಗೆ ಓದ್ಕೊಳ್ಳಿ. ಸೆಕ್ಯೂರ್ ಶೆಲ್ ಎಲ್ಲಿ ಬರುತ್ತೆ? ಯಾವ ಲೇಯರ್ ಅಲ್ಲಿ ಬರುತ್ತೆ? ನಿಮಗೆ ಟ್ರಾನ್ಸ್ಪೋರ್ಟ್ ಲೇಯರ್ ಅಲ್ಲಿ ಬರುತ್ತೆ. OSI ಮಾಡೆಲ್ನ ಯಾವ ಲೇಯರ್ ಅಲ್ಲಿ ಯಾವ ಪ್ರೋಟೋಕಾಲ್ ಬರುತ್ತೆ ಅಂತಾನು ನೋಡ್ಕೊಳ್ಳಿ. ಈ ಪ್ರೋಟೋಕಾಲ್ಸ್ ಎಲ್ಲ ನಿಮಗೆ ಟ್ರಾನ್ಸ್ಪೋರ್ಟ್ ಲೇಯರ್ ಅಲ್ಲಿ ಬರೋ ಪ್ರೋಟೋಕಾಲ್ಸ್. ಯಾವುದು ಟ್ರಾನ್ಸ್ಪೋರ್ಟ್ ಲೇಯರ್ ಜೊತೆ ಕನೆಕ್ಟ್ ಆಗಿ ವರ್ಕ್ ಮಾಡುತ್ತೆ ಆ ಪೋರ್ಟ್ ನಂಬರ್ ಅನ್ನೋದಕ್ಕೋಸ್ಕರ ಇದು ಇನ್ಫಾರ್ಮೇಶನ್ ಇರೋದು. ಬಟ್ ನೀವು ಮೇಜರ್ ಆಗಿ ಓದ್ಬೇಕಾಗಿರುವಂತಹ ಪೋರ್ಟ್ ನಂಬರ್ಸು ಇಷ್ಟೇ. ಯಾವುದು? ಸೆಕ್ಯೂರ್ ಶೆಲ್ ಆಗಿರ್ಬೋದು, ಡೈನಮಿಕ್ ಹೋಸ್ಟ್ ಅಲ್ಲ ಡೊಮೈನ್ ನೇಮ್ ಸರ್ವಿಸ್ ಅಂತ. ಇದು ಡೊಮೈನ್ ನೇಮ್ ಸರ್ವಿಸ್ ಬಂದು 53 ಆಗುತ್ತೆ. HTTP 80 ಬರುತ್ತೆ. HTTPS ಏನದು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅಂತ ಬರುತ್ತೆ. ಸೆಕ್ಯೂರ್ ಶೆಲ್ ಅದು 443 ಬರುತ್ತೆ. 25 ನೋಡಿ SMTP. ಇವಿಷ್ಟು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪೋರ್ಟ್ಸ್. ಅಷ್ಟನ್ನು ಮಾತ್ರ ಓದ್ಕೋಬೇಕು. ಅಷ್ಟೇ ನಾನು ನೋಟ್ಸಲ್ಲಿ ಕೊಟ್ಟಿರೋದು. ಓಕೆ, ನೆಕ್ಸ್ಟ್ TCP UDP ನೋಡಿ, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂಡ್ ಯೂಸರ್ ಡೇಟಾಗ್ರಾಮ್ ಪ್ರೋಟೋಕಾಲ್ ಯಾವ ಲೇಯರ್ ಅಲ್ಲಿ ಬರುತ್ತೆ ನಮಗೆ? ಇದು ಬರುವಂತದ್ದು ಟ್ರಾನ್ಸ್ಪೋರ್ಟ್ ಲೇಯರ್ ಅಲ್ಲಿ.
ಅಲ್ವಾ, ಟ್ರಾನ್ಸ್ಪೋರ್ಟ್ ಲೇಯರ್ ಅಲ್ಲಿ ಬರುತ್ತೆ. ಸೊ ಇದು ನಮಗೆ TCP ಅಂಡ್ UDP 2 ಟೈಪ್ಸ್ ಆಫ್ ಓರಿಯಂಟೇಷನ್ ಇರುತ್ತೆ ಅವುಗಳಿಗೆ. ನೋಡಿ ಇಲ್ಲಿದೆ ನಮ್ಮ ನೋಟ್ಸ್, ಇದು ಲೇಯರ್ 4 ಅನ್ನೋದು ಟ್ರಾನ್ಸ್ಪೋರ್ಟ್ ಲೇಯರ್ ಆಗುತ್ತೆ. ಅದನ್ನ ನಾವು ಹಾರ್ಟ್ ಆಫ್ ದ OSI ಮಾಡೆಲ್ ಅಂತ ಕರಿತೀವಿ. ಓಕೆ, ಇದು ನೋಡಿ, ಇದು ಏನ್ ಫಂಕ್ಷನ್ ಮಾಡುತ್ತೆ, ರಿಲಯಬಿಲಿಟಿನ ಗ್ಯಾರಂಟಿ ಮಾಡುತ್ತೆ. ವಾಟ್ ಈಸ್ ರಿಲಯಬಿಲಿಟಿ? ಇಟ್ ಗ್ಯಾರಂಟೀಸ್ ರಿಲಯಬಲ್ ಅಂತ ಹೇಳಿದೆ. ವಾಟ್ ಈಸ್ ರಿಲಯಬಿಲಿಟಿ ಅಂದ್ರೆ ನಾವು ಕಳಿಸ್ತಿರುವಂತಹ ಡೇಟಾ, ಇಲ್ಲಿ ನೀವು ಒಂದು XYZ ಅನ್ನುವಂತಹ ಒಂದು ಡೇಟಾನ ಕಳಿಸ್ಕೊಟ್ಟಿರ್ತೀರಾ. ಈಗ ನೆಕ್ಸ್ಟ್ ಪೋರ್ಟ್ಗೆ ಅಥವಾ ನೆಕ್ಸ್ಟ್ ಮೆಷಿನ್ಗೆ ಹೋಗ್ಬೇಕು, ನೆಕ್ಸ್ಟ್ ನಿಮ್ಮ ಕಂಪ್ಯೂಟರ್ಗೆ ಬರಬೇಕು ಆ ಡೇಟಾ. ಆಗ XYZ ಅಂತಾನೆ ಬರಬೇಕು. ಆರ್ಡರ್ ಅಲ್ಲಿ ನಾವು ಯಾವ ರೀತಿ ಕಳ್ಸಿರ್ತೀವೋ ಅದೇ ಆರ್ಡರ್ ಅಲ್ಲೇ ಬರಬೇಕು, ಅದೇ ಇದ್ರಲ್ಲೇ ಬರಬೇಕು, ಅದೇ ಸ್ಪೀಡ್ ಅಲ್ಲೇ ಬರಬೇಕು. ಅಷ್ಟೇ ಅಮೌಂಟ್ ಆಫ್ ಡೇಟಾ ಬಂದಿರಬೇಕು. YZX ಅಂತ ಬಂದ್ರೆ ದಟ್ ಈಸ್ ನಾಟ್ ರಿಲಯಬಲ್. ಓಕೆನಾ, ನಾವು ಯಾವ ರೀತಿ ಡೇಟಾ ಕಳ್ಸಿರ್ತೀವೋ ಅದೇ ರೀತಿ ಡೇಟಾ ಬಂದ್ರೆ ದಟ್ ಈಸ್ ರಿಲಯಬಲ್ ಅಂತ ಕರಿತೀವಿ. ಅದು ಆ ರಿಲಯಬಿಲಿಟಿ ಫಂಕ್ಷನ್ ಅನ್ನ ಪ್ರೊವೈಡ್ ಮಾಡುವಂಥದ್ದು ಟ್ರಾನ್ಸ್ಪೋರ್ಟ್ ಲೇಯರು. ಓಕೆನಾ, ಅದೇ ರೀತಿ ಅದು ಕಂಪ್ಲೀಟ್ ಇರುತ್ತೆ. ಅದನ್ನ ಎಂಡ್ ಟು ಎಂಡ್ ಡೇಟಾ ಕಮ್ಯುನಿಕೇಶನ್ ಅಥವಾ ಎಂಡ್ ಟು ಎಂಡ್ ಡೇಟಾ ಡೆಲಿವರಿ ಅಂತಾನು ಕರೀತಾರೆ. ಸೊ ಇಲ್ಲಿ ನಮಗೆ ಪೋರ್ಟ್ ಅಡ್ರೆಸ್ಸಿಂಗ್ ನೋಡಿದ್ರೆ ಯಾವ ಪೋರ್ಟ್ ನಂಬರ್ಸ್ ನ ಯೂಸ್ ಮಾಡುತ್ತೆ ಟ್ರಾನ್ಸ್ಪೋರ್ಟ್ ಲೇಯರ್ ಅಲ್ಲಿ? ನೋಡಿ, ಪೋರ್ಟ್ 80 HTTP ಇದು ಇಟ್ ಸೆಲ್ಫ್ ಅದು ಪೋರ್ಟ್ ಅಡ್ರೆಸ್ಸಿಂಗ್ ಮಾಡ್ಕೊಳ್ಳಲ್ಲ. TCP ಜೊತೆ ಸೇರ್ಕೊಂಡೆ ಅದು ಪೋರ್ಟ್ ಅಡ್ರೆಸ್ಸಿಂಗ್ಗೆ ಯೂಸ್ ಆಗೋ ರಿಲಯಬಿಲಿಟಿನ ಪ್ರೊವೈಡ್ ಮಾಡೋದಕ್ಕೆ. ಓಕೆ, ಟು ಮೇಕ್ ಶ್ಯೂರ್ ಡೇಟಾ ಫೈಂಡ್ಸ್ ದಿ ಎಕ್ಸಾಕ್ಟ್ ಸಾಫ್ಟ್ವೇರ್ ಅಪ್ಲಿಕೇಶನ್ ವೇರ್ ಇಟ್ ಬಿಲಾಂಗ್ಸ್ ಟು. ಓಕೆನಾ, ನಂಬರ್ ಸಿಸ್ಟಮ್ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ ಮೇಡಮ್, ಅದ್ರ ಬಗ್ಗೆ ಒಂದು ಕ್ಲಾಸ್ ಮಾಡಿ ಪ್ಲೀಸ್. ಮಾಡಿದೀನಿ, ನಂಬರ್ ಸಿಸ್ಟಮ್ ಬಗ್ಗೆ ಆಲ್ರೆಡಿ ಕ್ಲಾಸ್ ಆಗಿದೆ. ಯು ಕ್ಯಾನ್ ವಾಚ್ ಇನ್ ದ ಇದು ಸೆಷನ್ ಅಲ್ಲಿ ನೋಡ್ಬೋದು ನೀವು. ನೆಕ್ಸ್ಟ್ ಸೆಗ್ಮೆಂಟೇಷನ್ ಅಥವಾ ರೀಅಸೆಂಬ್ಲಿ. ನೋಡಿ, ಡೇಟಾನ ಸೆಗ್ಮೆಂಟ್ ಆಗಿ ಮಾಡುವಂಥದ್ದು. ಇವಾಗ ನೋಡಿ, ಅಪ್ಲಿಕೇಶನ್ ಲೇಯರ್ ಫಸ್ಟ್ ಬಂತಾ, ಅಪ್ಲಿಕೇಶನ್ ಲೇಯರ್ ಆದ್ಮೇಲೆ ಯಾವ್ದು ಬರುತ್ತೆ ನಿಮ್ಗೆ? ಪ್ರೆಸೆಂಟೇಷನ್ ಬರುತ್ತೆ, ಸೆಷನ್ ಬರುತ್ತೆ. ಅವೆರಡೂ ನಾವು ಕನ್ಸಿಡರ್ ಮಾಡಂಗಿಲ್ಲ, ಬಿಟ್ಬಿಡಿ. ಬಿಕಾಸ್ ಅವುಗಳದ್ದು ಜಸ್ಟ್ ಶೋಯಿಂಗ್ ಅಷ್ಟೇ ವರ್ಕ್. ರಿಯಲ್ ಡೇಟಾ ವರ್ಕ್ ಬರೋದು ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಲೇಯರ್ಗೆ. ಸೊ ಇಲ್ಲಿ ನಮಗೆ ರಾ ಬಿಟ್ಸ್ ಆಗಿ ತುಂಬಾ ಡೇಟಾ ಬರುತ್ತೆ, ಓವರ್ಲೋಡ್ ಆಗಿ ಬರ್ತಿರುತ್ತೆ, ಮಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಆಫ್ ಬಿಟ್ಸ್ ಟುಗೆದರ್ ಬರ್ತಿರುತ್ತೆ. ಸೊ ಇದು ನೆಕ್ಸ್ಟ್ ಲೇಯರ್ಗೆ ಇಲ್ಲಿ ಕಳಿಸ್ಬೇಕು ಅಂದ್ರೆ ಇದು ಎರರ್ ಕಂಟ್ರೋಲ್ ಮಾಡಬೇಕು, ಮತ್ತೆ ಫ್ಲೋ ಕಂಟ್ರೋಲ್ ಮಾಡಬೇಕು ಅಲ್ವಾ? ಎರರ್ ಕಂಟ್ರೋಲ್, ಫ್ಲೋ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಏನ್ ಮಾಡುತ್ತೆ? ಈ ಬರ್ತಾ ಇರುವಂತಹ ಮಿಲಿಯನ್ಸ್ ಆಫ್ ಡೇಟಾನ ಒಂದೊಂದೇ ಸೆಗ್ಮೆಂಟ್ ಆಗಿ ಮಾಡುತ್ತೆ. ಡೇಟಾ ಇನ್ ದ ಫಾರ್ಮ್ ಆಫ್ ದ ಸೆಗ್ಮೆಂಟ್ಸ್ ಮಾಡಿಬಿಟ್ಟು ಏನ್ ಮಾಡುತ್ತೆ? ನೆಕ್ಸ್ಟ್ ಲೇಯರ್ಗೆ ಕಳಿಸ್ಕೊಡುತ್ತೆ. ಒಂದೊಂದಾಗೆ ಕಳಿಸ್ತಾರೆ, ಪಾರ್ಸಲ್ ಮಾಡ್ದಂಗೆ ಒಂದೊಂದೇ ಕಳಿಸ್ಕೊಡೋದು. ಸೊ ಅದು ಕೂಡ ಫಂಕ್ಷನ್ ಆಫ್ ಅ ಟ್ರಾನ್ಸ್ಪೋರ್ಟ್ ಲೇಯರ್ ಅಂತ ಹೇಳಿರೋದು. ಓಕೆನಾ, ಈಗ ಕನೆಕ್ಷನ್ ಕಂಟ್ರೋಲ್ ಅನ್ನೋದಾದ್ರೆ ನೋಡಿ, TCP ನೋಡಿ ಇದು ಮ್ಯಾನೇಜ್ ಮಾಡೋದು ಕನೆಕ್ಷನ್ ಓರಿಯೆಂಟೆಡ್ TCP, ಕನೆಕ್ಷನ್ ಲೆಸ್ ಅನ್ನೋದು UDP ಟ್ರಾಫಿಕ್ ಆಗುತ್ತೆ. ಕನೆಕ್ಷನ್ ಓರಿಯೆಂಟೆಡ್ ಅಂದ್ರೆ ಏನು? ಅದು ಡೇಟಾ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಬೇರೆ ಡಿವೈಸಸ್ ಜೊತೆ ಕನೆಕ್ಟೆಡ್ ಇರುವಂತಹ ಪ್ರೋಟೋಕಾಲು TCP ಪ್ರೋಟೋಕಾಲ್ ಆಗುತ್ತೆ. ಕನೆಕ್ಷನ್ ಇಲ್ಲದೆ ಇರುವಂತಹ ಪ್ರೋಟೋಕಾಲು ಯೂಸರ್ ಡೇಟಾಗ್ರಾಮ್ ಪ್ರೋಟೋಕಾಲ್ ಆಗುವಂಥದ್ದು. ಇಲ್ಲಿ ನೋಡಿ ಕ್ವಶನ್, DCP ಈಸ್ ಕನೆಕ್ಷನ್ ಓರಿಯೆಂಟೆಡ್, ಕರೆಕ್ಟ್. ಎ ಅನ್ನೋದು ಕರೆಕ್ಟ್ ಆಯ್ತು, ಎ ಅನ್ನೋದು ಇದನ್ನ ತೆಗೆದ್ಬಿಡಿ ಆಪ್ಷನ್. ನೆಕ್ಸ್ಟ್ UDP ಗ್ಯಾರಂಟೀಸ್ ಡೆಲಿವರಿ. UDPಗೆ ಕನೆಕ್ಷನ್ನೇ ಇಲ್ಲ, ಹೆಂಗ್ ತಗೊಂಡೋಗುತ್ತೆ ಅದು ಡೇಟಾನ ಒಂದು ಲೇಯರ್ ಇಂದ ಇನ್ನೊಂದು ಲೇಯರ್ಗೆ? ಕನೆಕ್ಷನ್ ಲೆಸ್. ಸೊ ನಾವ್ ಇದನ್ನ ತೆಗೆದ್ಬಿಡೋಣ. ಏನೋ ಬಿ ಹೋಯ್ತು, ಇದು ಬಿ ತೆಗಿರಿ, ಈಗ ಇನ್ನು 2 ಉಳ್ಕೊಂತು. TCP ಎನ್ಶೋರ್ಸ್ ಆರ್ಡರ್ಡ್ ಡೇಟಾ ಡೆಲಿವರಿ, ಕರೆಕ್ಟ್. ಆರ್ಡರ್ಡ್ ಅಂದ್ರೆ ಏನು? ಅದೇ ರಿಲಯಬಲ್ ಅಲ್ವಾ? ಸೊ ನಮ್ಗೆ A and C ಅನ್ನೋದು ಕರೆಕ್ಟ್ ಆಗುತ್ತೆ. UDP ಇಸ್ ಫಾಸ್ಟರ್ ದ್ಯಾನ್ TCP ಡ್ಯೂ ಟು ಲೆಸ್ ಓವರ್ ಹೆಡ್. ಹೌದು, ಅದು ಕರೆಕ್ಟ್ ಆಗುತ್ತೆ. A, C, D ಅನ್ನೋದು ಆಪ್ಷನ್ ಬರುವಂತದ್ದು. A UDP ಗ್ಯಾರಂಟೀಸ್ ಡೆಲಿವರಿನಾ? ನೋ ತಪ್ಪೋದು. ಇಲ್ಲಿ ಆಕ್ಚುಲಿ A and C, ACD ಆಪ್ಷನ್ ಇಲ್ಲ. ಸೊ ನಾವು A and C ಗೆ ಹೋಗ್ತೀವಿ. ಓಕೆನಾ, ಫೈನ್. ಇದೇ ರೀತಿ ನೋಡಿ, ಇಂಟರ್ನೆಟ್ ಅನ್ನು ಹಿಡಿದು ಅಂಟುಕೊಳ್ಳುವಾಗ್ಲೂ ಯಾವುದು ನೋಡಿ, ಮತ್ತೆ OSI ಮಾಡೆಲ್ ಮೇಲೆನೆ ಬಂತು ಇದು ಕ್ವಶನ್. TCP IP ಮಾಡೆಲ್ ಅಂತ ತಗೊಳ್ತೀವಿ. ನೆಕ್ಸ್ಟ್ ಇದು ನಂಬರ್ ಸಿಸ್ಟಮ್, ಬೈನರಿ, ಎಕ್ಸಾಡೆಸಿಮಲ್, ಆಕ್ಟಲ್ ಅಂಡ್ ಡೆಸಿಮಲ್, ಅವುಗಳ ಬೇಸ್ ನಂಬರ್ಸ್ನ ಕೊಟ್ಟಿದ್ದಾರೆ. ಅದನ್ನ ಈಸಿಯಾಗಿ ನಾವು ಮಾರ್ಕ್ ಮಾಡ್ಬೋದು. ಓಕೆನಾ, ಸೊ ರಿಪೀಟೆಡ್ ಕಾನ್ಸೆಪ್ಟ್ಸ್ ಅಲ್ಲೇ ನಮಗೆ ಪದೇ ಕ್ವಶನ್ಸ್ ಬರ್ತಿರುವ ಕಾರಣ ನಾವೇನ್ ಮಾಡ್ಬೇಕು, ಆದಷ್ಟು ಯಾವ ಥೀಮ್ಸ್ ರಿಪೀಟ್ ಆಗ್ತಿರ್ತಾವೋ ಆ ಥೀಮ್ಸ್ ಮೇಲೆನೆ ಸ್ವಲ್ಪ ಡೆಪ್ತ್ ಆಗಿ ಸ್ಟಡಿ ಮಾಡಬೇಕು. ಈಗ ಕಂಪೈಲರ್ಸು, ಇಂಟರ್ಪ್ರಿಟರ್ಸು, ಇದು ಓಕೆನಾ, ಅಸೆಂಬ್ಲರ್ಸು ಎಲ್ಲ ಎಲ್ಲಿ ಯೂಸ್ ಮಾಡ್ತೀವಿ, ಜಸ್ಟ್ ಇನ್ ಕಂಪೈಲೇಷನ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಹೈಬ್ರಿಡ್. ಜಸ್ಟ್ ಇನ್ ಕಂಪೈಲೇಷನ್ ಅಂತಂದ್ರೆ ಇಟ್ ಈಸ್ ಅ ಕೈಂಡ್ ಆಫ್ ಅನ್ ಹೈಬ್ರಿಡ್ ಲ್ಯಾಂಗ್ವೇಜ್. ಓಕೆ, ನೋಡಿ ಇಲ್ಲಿ ಕಂಪೈಲರ್ ವಿಲ್ ನಾಟ್ ಕಂಪೈಲ್ ಇಫ್ ಲಾಜಿಕಲ್ ಎರರ್ಸ್. ಈಗ ಕಂಪೈಲರ್ಗೂ ಇಂಟರ್ಪ್ರಿಟರ್ಗೂ ಏನ್ ಡಿಫ್ರೆನ್ಸ್? ಯಾವ ರೀತಿ ಹೇಳ್ತೀರಾ ಡಿಫ್ರೆನ್ಸಸ್ ನ? ಹೇಳಿ ನೋಡೋಣ. ಯಾವ ರೀತಿ ಹೇಳ್ತೀರಾ ಡಿಫ್ರೆನ್ಸಸ್ ನ? ಕಂಪೈಲರ್ ಅಂತ ಕೇಳಿದ್ರೆ
ಕಂಪ್ಲೀಟ್ ಬುಕ್ ಒಂದ್ಸತಿ ಒಂದು ಬುಕ್ ಮಾಡ್ಬಿಟ್ಟಿರ್ತೀರಾ, ಇವಾಗ ಅದನ್ನ ಏನು ಇಂಗ್ಲಿಷಲ್ಲಿ ಮಾಡಿದೀರಾ ಕನ್ನಡ ಕನ್ವರ್ಟ್ ಮಾಡಬೇಕು. ಕನ್ನಡ ಕನ್ವರ್ಟ್ ಮಾಡೋದಕ್ಕೆ ಕಂಪ್ಲೀಟ್ ಬುಕ್ ಬರೆದು ಬಿಟ್ಮೇಲೆ ನೀವು ಕನ್ವರ್ಟ್ ಮಾಡಿದ್ರೆ ಅದು ಕಂಪೈಲರು. ಇಲ್ಲಪ್ಪ ನನಗೆ ಕಂಪ್ಲೀಟ್ ಬುಕ್ ಬರೆದ್ಮೇಲೆ ಕನ್ವರ್ಟ್ ಮಾಡೋದಕ್ಕೆ ಟ್ರಾನ್ಸ್ಲೇಟ್ ಮಾಡಕ್ ಕಷ್ಟ ಆಗುತ್ತೆ, ಒಂದೊಂದೇ ಲೈನು ಬರೆದು ಅದೇ ಲೈನನ್ನ ನಾನು ಏನ್ ಮಾಡ್ತೀನಿ, ಅಲ್ಲಿರೋ ಮಿಸ್ಟೇಕ್ಸ್ ಏನಾದ್ರು ಇದ್ರೆ ಅಲ್ಲಲ್ಲೇ ತಿದ್ದುಕೊಂಡು ನಾನು ಅದನ್ನ ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂದ್ರೆ ಅದು ಇಂಟರ್ಪ್ರಿಟರ್. ಅಷ್ಟೇ ಡಿಫ್ರೆನ್ಸ್ ಬರೋದು. ನೋಡಿ ಇಲ್ಲಿ ಇದೇನಾಗುತ್ತೆ, ಎರರ್ಸ್ ಇದ್ರೂ ಸಹ ಮುಂದಕ್ಕೆ ಹೋಗುತ್ತೆ. ಯಾವುದು ಕಂಪೈಲರು. ಯಾವ ಎರರು? ಲಾಜಿಕಲ್ ಎರರ್. ಏನ್ ಲಾಜಿಕಲ್ ಎರರ್ ಅಂದ್ರೆ ಏನೋ ಎಲ್ಲೋ ಒಂದ್ ಕಡೆ ಪ್ಲಸ್ ಮಾಡೋ ಕಡೆ ಮೈನಸ್ ಮಾಡ್ಬಿಟ್ಟಿದೀವಿ ಅನ್ಕೊಳ್ಳಿ, ಆಯ್ತು ಹೋಗುತ್ತೆ ಮುಂದಕ್ಕೆ. ನೆಕ್ಸ್ಟ್ ಸಿಂಟ್ಯಾಕ್ಸ್ ಎರರ್. ಸಿಂಟ್ಯಾಕ್ಸ್ ಎರರ್ಸ್ ಇದ್ರೆ ಮುಂದಕ್ಕೆ ಹೋಗಲ್ಲ. ಯಾಕೆ? ಈಗ ನಾವಿಲ್ಲೊಂದು ಬ್ರಾಕೆಟ್ ಓಪನ್ ಮಾಡಿದೀವಿ, ಇಲ್ಲಿ a ಪ್ಲಸ್ ಬಿ ಮೈನಸ್ ಸಿ ಇಂಟು ಡಿ ಅಂತ ಹಾಕ್ಬಿಟ್ಟಿದೀವಿ, ಇಲ್ಲಿ ಬ್ರಾಕೆಟ್ ಮಿಸ್ ಮಾಡ್ಬಿಟ್ಟಿರ್ತೀವಿ. ಅದೇ ಸಿಂಟ್ಯಾಕ್ಸ್. ಬ್ರಾಕೆಟ್ ಮಿಸ್ ಮಾಡಿದೀವಿ, ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ಗೆ ಹೋಗ್ಬಿಟ್ಟಿದೀವಿ, ಅಲ್ಲೇನಾಯ್ತು? ಅದಕ್ಕೆ ಆನ್ಸರ್ ಕೊಡ್ಬೇಕು. ಔಟ್ಪುಟ್ ಏನ್ ಕೊಡುತ್ತೆ? ಅದು ಔಟ್ಪುಟ್ ಕೊಡ್ಲೇಬೇಕಲ್ವಾ? ಸೊ ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಸಿಂಟ್ಯಾಕ್ಸ್ ಎರರ್ಸ್ ಇದ್ರೆ ಮಾತ್ರನೇ ನಮಗೆ ಕಂಪೈಲರು ಏನು ಕಂಪೈಲ್ ಮಾಡಲ್ಲ. ಇನ್ನು ಯಾವ ಎರರ್ಸ್ ಇದ್ರೂ ಸಹ ಅದು ಕಂಪೈಲ್ ಮಾಡುತ್ತೆ. ಇದೊಂದು ಇದ್ರೆ ಮಾತ್ರ ಅದು ಕಂಪೈಲ್ ಮಾಡಲ್ಲ. ಓಕೆನಾ? ನೆಕ್ಸ್ಟ್ ಏನು ಕಂಪೈಲರ್ ಅಂದ್ರೆ, ಹೈ ಲೆವೆಲ್ ಲ್ಯಾಂಗ್ವೇಜ್ನ ಅಥವಾ ಬೇರೆ ಲೋ ಲೆವೆಲ್ ಲ್ಯಾಂಗ್ವೇಜ್ನ ಏನು ಮೆಷಿನ್ ಅಂಡರ್ಸ್ಟ್ಯಾಂಡಿಂಗ್ ಬೈನರಿ ಲೆವೆಲ್ ಲ್ಯಾಂಗ್ವೇಜ್ಗೆ ಅಥವಾ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುವಂತಹ ಒಂದು ಸಾಧನವನ್ನ ನಾವು ಕಂಪೈಲರ್ಸ್ ಅಂತ ಕರೆಯೋದು. ಓಕೆ, ನೋಡಿ, ದ ಪ್ರೋಸೆಸ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಲೇಟಿಂಗ್ ಆನ್ ಇಂಟರ್ಮೀಡಿಯೇಟ್ ಕೋಡ್ ಇನ್ ಟು ದ ಮಷೀನ್ ಲ್ಯಾಂಗ್ವೇಜ್ ಅಟ್ ದ ಎಕ್ಸಾಕ್ಟ್ ಮೊಮೆಂಟ್ ಆಫ್ ದ ಎಕ್ಸಿಕ್ಯೂಷನ್ ಟು ಇಂಪ್ರೂವ್ ದ ಪರ್ಫಾರ್ಮೆನ್ಸ್. ಇದನ್ನ ಏನಂತ ಕರಿತೀವಿ ನಾವು? ಜಸ್ಟ್ ಇನ್ ಟೈಮ್ ಕಂಪೈಲೇಷನ್ ಅಂತ ಕರೆಯೋದು. ನೋಡಿ, ಇದನ್ನ ಹೈಬ್ರಿಡ್ ಅಪ್ರೋಚ್ ಅಂತಾನು ಕರಿತೀವಿ ಅಥವಾ ಜಸ್ಟ್ ಇನ್ ಟೈಮ್ ಕಂಪೈಲೇಷನ್ ಅಂತಾನು ಕರಿತೀವಿ. ಕಂಪೈಲರು, ಇಂಟರ್ಪ್ರಿಟರು, ಅಸೆಂಬ್ಲರು ಅದಾದ್ಮೇಲೆ ನಿಮ್ಗೆ ಬರುವಂತಹ ಹೈಬ್ರಿಡ್ ಮಾಡೆಲ್. ಅದು ಈಗೀಗ ಇರುವಂತಹ ಡಿಜಿಟಲ್ ಸಿಸ್ಟಮ್ಸ್ ಅಲ್ಲಿ ಯೂಸ್ ಮಾಡ್ತಾ ಇರುವಂತಹ ಒಂದು ಟೆಕ್ನಾಲಜಿ ಇದು. ಇಲ್ಲಿ ನೋಡಿ ಏನ್ ಮಾಡುತ್ತೆ, ಇಲ್ಲಿ ಮಾಡರ್ನ್ ಪ್ರೋಗ್ರಾಮಿಂಗ್ ಎಕೋಸಿಸ್ಟಮ್ಸ್ ಸ್ಟ್ರಿಕ್ಟ್ ಬೈನರಿ ಚಾಯ್ಸ್ಗೆನೆ ಏನು ಸ್ಟ್ರಿಕ್ಟ್ ಆಗಿ ಅದೇರಾಗಿ ಇರೋದಿಲ್ಲ, ಅದಕ್ಕೆ ಅದೇ ಹಂಗೆ ಆಗ್ಬೇಕು ಅಂತ ಇರೋದಿಲ್ಲ. ಅವೇನ್ ಮಾಡ್ತವೆ, ಜಾವಾ ಅಥವಾ ಸಿ ಆಶ್, ಇದನ್ನ ರೋಸ್ಲಿನ್ ಅಂತ, ಇದು ಸಿ ಆಶ್ ಅಲ್ಲ ರೋಸ್ಲಿನ್ ಲ್ಯಾಂಗ್ವೇಜ್ ಅಂತ ಬರುತ್ತೆ ಅದು. ಸೊ ಅವು ಏನ್ ಮಾಡ್ತವೆ, ಜಸ್ಟ್ ಇನ್ ಟೈಮ್ ಹೈಬ್ರಿಡ್ ಅಪ್ರೋಚ್ ನ ಯೂಸ್ ಮಾಡ್ಕೊಂಡು ಕಂಪೈಲ್ ಮಾಡ್ತವೆ. ಅಂದ್ರೆ ಕಂಪೈಲರ್ ಆಗು ಆಕ್ಟ್ ಮಾಡ್ತವೆ, ಇಂಟರ್ಪ್ರಿಟರ್ ಆಗು ಆಕ್ಟ್ ಮಾಡ್ತವೆ. ಎರಡಾಗೂ ಆಕ್ಟ್ ಮಾಡೋದಕ್ಕೆ ಅದನ್ನ ಜಸ್ಟ್ ಇನ್ ಟೈಮ್ ಕಂಪೈಲೇಷನ್ ಅಂತ ಕರಿತೀವಿ. ನೋಡಿ ಏನ್ ಮಾಡುತ್ತೆ, ಫಸ್ಟ್ ಕಂಪೈಲರ್ ಏನ್ ಮಾಡುತ್ತೆ, ಸೋರ್ಸ್ ಕೋಡ್ ಅಂತಂದ್ರೆ ಏನೋ ಒಂದು ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಬರೆಯೋದಕ್ಕಿಂತ ಮುಂಚೆ ಒಂದು ಡೆಮೋ ತರ ಒಂದು ಕೋಡ್ ಬರೀತೀವಿ. ಅದು ಫೈನಲೈಸ್ ಆದ್ರೆ ಅದನ್ನ ಪ್ರೋಗ್ರಾಮ್ಗೆ ಕನ್ವರ್ಟ್ ಮಾಡ್ತೀವಿ. ಫೈನಲೈಸ್ ಆಗಿಲ್ಲ, ಅದ್ರಲ್ಲಿ ಏನಾದ್ರು ಸ್ವಲ್ಪ ಎರರ್ಸ್ ಇದೆ, ಬಗ್ಸ್ ಇದೆ, ಅದನ್ನ ರಿಮೂವ್ ಮಾಡಿಬಿಟ್ಟು ಆಮೇಲೆ ಫೈನಲೈಸ್ ಮಾಡ್ತೀವಿ. ಆ ಫೈನಲೈಸ್ ಮಾಡೋಕ್ಕಿಂತ ಮುಂಚೆ ಏನು ಒಂದು ಸ್ಟೇಜ್ ಫೌಂಡೇಶನ್ ಕೋಡ್ ಅಂತ ಬರ್ದಿರ್ತೀವಿ, ಅದನ್ನ ಸೋರ್ಸ್ ಕೋಡ್ ಅಂತ ಕರೆಯೋದು. ಸೊ ಆ ಸೋರ್ಸ್ ಕೋಡ್ ನ ಏನ್ ಮಾಡುತ್ತೆ, ಒಂದು ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡುತ್ತೆ. ಆ ಫಾರ್ಮ್ಯಾಟು ಬೈಟ್ ಕೋಡ್ ಆಗುವಂಥದ್ದು. ಏನು ಕಂಪ್ಲೀಟ್ ಪ್ರೋಗ್ರಾಮ್ ನ ಇನ್ನೂ ಮಾಡಿರಲ್ಲ, ಪ್ರೋಗ್ರಾಮ್ ಇಂತ ಮುಂಚೆ ಇರುವಂತಹ ಏನು ಇದಿರುತ್ತೆ, ಏನದು ಸೋರ್ಸ್ ಕೋಡ್ ಇರುತ್ತೆ, ಅದನ್ನ ಕಂಪೈಲರು ಟ್ರಾನ್ಸ್ಫರ್ ಮಾಡಿರುತ್ತೆ. ಯಾವುದಕ್ಕೆ? ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ, ಇಂಟರ್ಮೀಡಿಯೇಟ್ ಬೈಟ್ ಕೋಡ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಫರ್ ಮಾಡಿರುತ್ತೆ. ಈ ಬೈಟ್ ಕೋಡ್ ಏನ್ ಮಾಡುತ್ತೆ, ಇದು ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್, ಯಾವುದೇ ಪ್ಲಾಟ್ಫಾರ್ಮ್ ಇರ್ಬೋದು, ಅದಕ್ಕೆ ಅವಶ್ಯಕತೆ ಇಲ್ಲ. ಓಕೆನಾ? ಮತ್ತೆ ಸೇಫ್ ಆಗಿ ಅದು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅದನ್ನ ನಾವು. ಓಕೆನಾ? ಇಲ್ಲಿ ಹೋದ್ರೆ ಇದು ವರ್ಕ್ ಆಗಲ್ಲ, ಈ ಸಿಸ್ಟಮ್ಗೆ ಹೋದ್ರೆ ನಾನು ವರ್ಕ್ ಆಗೋದಿಲ್ಲ, ಓಕೆನಾ ಅಂತ ಏನು ಇರೋದಿಲ್ಲ. ನೋಡಿ, ವೆನ್ ದ ಅಪ್ಲಿಕೇಶನ್ ರನ್ಸ್, ಇದರಲ್ಲಿರುವಂತಹ ಜಾವಾ ವರ್ಚುವಲ್ ಮಿಷಿನ್ ಏನ್ ಮಾಡುತ್ತೆ, ಆ ಬೈಟ್ ಕೋಡ್ ನ ಒಂದೊಂದೇ ಲೈನ್ ಆಗಿ ಇಂಟರ್ಪ್ರಿಟ್ ಮಾಡ್ಕೊಳ್ತಾ ಒಂದೊಂದೇ ಲೈನ್ ಆಗಿ ಎರರ್ಸ್ ಇದ್ರೆ ಅದನ್ನ ರೆಕ್ಟಿಫೈ ಮಾಡ್ಕೊಳ್ತಾ ಪ್ರಿಂಟ್ ಆಗ್ತಾ ಬರುತ್ತೆ, ತೋರಿಸ್ತಾ ಬರುವಂತದ್ದು. ಈ ರೀತಿ ಇಲ್ಲಿ ನಮ್ಗೆ ಕಂಪೈಲರು ವರ್ಕ್ ಆಗುತ್ತೆ, ಅದಾದ್ಮೇಲೆ ಇಂಟರ್ಪ್ರಿಟರು ವರ್ಕ್ ಆಗುತ್ತೆ. ಇದ್ರ ಮಧ್ಯೆ ನಮ್ಗೆ ಜಸ್ಟ್ ಇನ್ ಟೈಮ್ ಏನದು ಕಂಪೈಲೇಷನ್ ನಡುವಂತಹ ಒಂದು ಪ್ರೊಸೀಜರ್. ಓಕೆ, ಲ್ಯಾನ್ ಸ್ಪೀಡ್ ಈಸ್ ಹೈ ಬಟ್ ಕಾಸ್ಟ್ ಲೋಯರ್ ದ್ಯಾನ್ ವ್ಯಾನ್. ಹೌದು, ಕರೆಕ್ಟು, ಅದೇ ಕರೆಕ್ಟು, ಹೌದು. ಲ್ಯಾನ್ದು ಸ್ಪೀಡ್ ಜಾಸ್ತಿ ಇದೆ, ಅಲ್ಲಿ ಅವ್ರು ಕೇಳಿರೋದು ಲ್ಯಾನ್ಗೆ ಕಾಸ್ಟ್ ಜಾಸ್ತಿನಾ ಅಥವಾ ವ್ಯಾನ್ಗೆ ಕಾಸ್ಟ್ ಜಾಸ್ತಿನಾ ಅಂತ ಕೇಳಿಲ್ಲ, ಟ್ರಾನ್ಸ್ಮಿಷನ್ ಸ್ಪೀಡ್ದು ಕೇಳಿರೋದು ಅವರು. ಟ್ರಾನ್ಸ್ಮಿಷನ್ ಸ್ಪೀಡ್ ಇಸ್ ಡಿಫ್ರೆಂಟ್, ಲ್ಯಾನ್ ಸ್ಪೀಡ್ ಅಂಡ್ ವ್ಯಾನ್ ಸ್ಪೀಡ್ ಇಸ್ ಡಿಫ್ರೆಂಟ್. ಓಕೆನಾ? ಅದು ನೀವು ಯಾರಿದು ಸ್ಟಡಿ ಫೋಕಸ್, ದೇರ್ ಈಸ್ ಅ ಡಿಫ್ರೆನ್ಸ್. ಓಕೆನಾ? ನೀವು ವೈಡ್ ಏರಿಯಾಗೆ ಪ್ರೊವೈಡ್ ಮಾಡುವಾಗ ಕಾಸ್ಟ್ ಡಿಫ್ರೆನ್ಸ್ ಇರುತ್ತೆ, ನೀವು ಚಿಕ್ಕದಾಗಿ ತಗೊಂಡು ನಿಮಗೆ ಮಾತ್ರ ಯೂಸ್ ಮಾಡ್ಕೊಳ್ಳುವಂತಹ ಕಾಸ್ಟ್ ಡಿಫ್ರೆನ್ಸ್ ಇರುತ್ತೆ. ಸೊ ಅವ್ರು ಕೇಳಿರೋದು ಟ್ರಾನ್ಸ್ಮಿಷನ್ ಸ್ಪೀಡ್ಗೆ ಇರುವಂತಹ ಕಾಸ್ಟ್ ಹೊರತು ಲ್ಯಾನ್ ಕೊಡ್ತೀರಾ ಅಥವಾ ವ್ಯಾನ್ ಕೊಡ್ತೀರಾ ಪ್ಯಾನ್ ಕೊಡ್ತೀರಾ ಅಂತ ಕೇಳಿಲ್ಲ. ಸೊ ಯು ಹ್ಯಾವ್ ಟು ಮೇಕ್ ಔಟ್ ದ ಡಿಫ್ರೆನ್ಸ್. ಎಕ್ಸಾಮ್ ಹಾಲಲ್ಲೂ ಈ ತರ ಕನ್ಫ್ಯೂಷನ್ಸ್ ಆಗಿ ರಾಂಗ್ ಹಾಕುವಂತಹ ಚಾನ್ಸಸ್ ಜಾಸ್ತಿ ಇರ್ತವೆ. ಯು ಹ್ಯಾವ್ ಟು ಗೆಟ್ ಅಕ್ಯುರೇಸ್ ಇನ್ ದಿಸ್ ಇನ್ ಕೈಂಡ್ ಆಫ್ ಇನ್ಫಾರ್ಮೇಶನ್. ಓಕೆನಾ?
ಸೊ ನೆಕ್ಸ್ಟ್ ನೋಡಿ ಮತ್ತೆ ಬಂದಿದೆ ಅದೇ ಕ್ವಶನ್, ಯಾವುದು ಅಲ್ಲಿ ಜಸ್ಟ್ ಇನ್ ಟೈಮ್ ಕಂಪೈಲೇಷನ್ ಕೇಳಿದ್ರು, ಇಲ್ಲಿ ಕಂಪೈಲರು, ಇಂಟರ್ಪ್ರಿಟರು, ಅಸೆಂಬ್ಲರು, ಆಪರೇಟಿಂಗ್ ಸಿಸ್ಟಮ್ದು ಅವುಗಳಿಗೆ ಬೇಕಾಗಿರುವಂತಹ ಫಂಕ್ಷನಾಲಿಟಿನ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಕಂಪೈಲರ್ ಯಾವ ರೀತಿ ಫಂಕ್ಷನ್ ಮಾಡುತ್ತೆ, ಅದು ಔಟ್ಪುಟ್ ಫೈಲು ಏನ್ ಕೊಡುತ್ತೆ, ಎಕ್ಸಿಕ್ಯೂಟಬಲ್ ಫೈಲ್ ಕೊಡುತ್ತೆ, ಆದ್ರೆ ಇದು ಎಕ್ಸಿಕ್ಯೂಟಬಲ್ ಆಗಲಿ ಅಥವಾ ಎಕ್ಸ್ಟರ್ನಲ್ ಫೈಲ್ಸ್ ನ ಜನರೇಟ್ ಮಾಡೋದಿಲ್ಲ. ಯಾವುದು ಇಂಟರ್ಪ್ರಿಟರ್, ಇಟ್ ವೋಂಟ್ ಜನರೇಟ್ ಅಲ್ವಾ. ನೆಕ್ಸ್ಟ್ ಅದರ ಸ್ಪೀಡ್ ಏನು, ಎರರ್ ರಿಪೋರ್ಟಿಂಗ್ ಯಾವ ರೀತಿ ಮಾಡುತ್ತೆ, ಪೋರ್ಟಬಿಲಿಟಿ ಏನು, ಕಂಪೈಲರು ಕೆಲವೊಂದು ಮಿಷಿನ್ಸ್ಗೆ ಮಾತ್ರ, ಎಲ್ಲದಕ್ಕೂ ಅದನ್ನ ನಾವು ಯೂಸ್ ಮಾಡೋಕ್ಕಾಗಲ್ಲ ಎಲ್ಲ ಮಿಷಿನ್ಸ್ಗೂ. ಇವಾಗ ಇಲ್ಲಿ ನಾವು ಒಂದು ಕಡೆ ಯೂಸ್ ಮಾಡಿರುವಂತಹ ಒಂದು ಸಿ ಪ್ರೋಗ್ರಾಮು ಇನ್ನೂ ಒಂದು ಬೇರೆ ಕಂಪ್ಯೂಟರ್ ಅಲ್ಲಿ ಬೇರೆ ಆರ್ಕಿಟೆಕ್ಚರ್ ಇದ್ರೆ ಅದನ್ನ ನಾವು ಯೂಸ್ ಮಾಡಬೇಕು ಅನ್ನೋದಾದ್ರೆ ಸ್ವಲ್ಪ ಅದನ್ನ ರಿಮಾಡಿಫೈ ಮಾಡಬೇಕಾಗುತ್ತೆ. ಓಕೆನಾ, ಅದನ್ನ ಯೂಸ್ ಮಾಡೋಕ್ಕಾಗಲ್ಲ, ಪೋರ್ಟಬಿಲಿಟಿ ಕಡಿಮೆ. ಅದೇ ನಿಮ್ಗೆ ಇಂಟರ್ಪ್ರಿಟರ್ ಆದ್ರೆ ಎಲ್ಲಿ ಬೇಕಾದ್ರೂ ಯಾವ ಕಂಪ್ಯೂಟರ್ ಬೇಕಾದ್ರೂ ಒಂದೇ ಪ್ರೋಗ್ರಾಮ್ನ ರನ್ ಮಾಡ್ಬೋದು ಆ ರೀತಿ. ಓಕೆ, ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಮೆಮೊರಿ ಯೂಸೇಜು ಮತ್ತೆ ಯಾವ ಲ್ಯಾಂಗ್ವೇಜಸ್ ನಾವು ಕಂಪೈಲ್ ಮಾಡಕ್ಕೆ ಯೂಸ್ ಮಾಡ್ತೀವಿ, ಯಾವ ಲ್ಯಾಂಗ್ವೇಜ್ ನ ಇಂಟರ್ಪ್ರಿಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಫಂಕ್ಷನ್. ಓಕೆನಾ, ಇಷ್ಟ ಆಯ್ತು. ನೆಕ್ಸ್ಟ್ ಬಂತು ಅಂದ್ರೆ ನೋಡಿ, ಅರೇಂಜ್ ದ ಫಾಲೋಯಿಂಗ್ ಸ್ಟೆಪ್ಸ್ ಕರೆಕ್ಟ್ಲಿ ಇನ್ ದಿ ಡೇಟಾ ಕಮ್ಯುನಿಕೇಶನ್ ಪ್ರಾಸೆಸ್. ಏನು ಹೇಳಿ, ಇದನ್ನ ಯಾವ ರೀತಿ ಅರೇಂಜ್ ಮಾಡ್ತೀರಾ ಡೇಟಾ ಕಮ್ಯುನಿಕೇಶನ್ ಪ್ರಾಸೆಸ್ಸು? ಫಸ್ಟ್ ಎನ್ಕೋಡ್ ಮಾಡ್ತೀರಾ, ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಟ್ರಾನ್ಸ್ಮಿಷನ್ ಆಗುತ್ತೆ. ನೀವು ಮೆಸೇಜ್ ಟೈಪ್ ಮಾಡ್ತೀರಾ, ಮೆಸೇಜ್ ಟೈಪ್ ಮಾಡಿದ್ದು ಎನ್ಕೋಡ್ ಆಗುತ್ತೆ, ಆಮೇಲೆ ನಿಮ್ಮ ಫ್ರೆಂಡ್ಗೆ ಹೋಗುತ್ತೆ, ನಿಮ್ಮ ಫ್ರೆಂಡ್ಗೆ ಹೋಗಿದ್ಮೇಲೆ ಏನಾಗುತ್ತೆ, ಡಿಕೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಫ್ರೆಂಡ್ಗೆ ಹೋದ್ಮೇಲೆ ಡಿಕೋಡ್ ಆಗುತ್ತೆ. ನೀವು ABC ಅಂತ ಕಳ್ಸಿರೋದು ಇಲ್ಲಿ ಒಂದು ABC ಅಂತ ಮೆಸೇಜ್ ಕಳ್ಸಿದ್ದೀರಾ, ಎನ್ಕೋಡ್ ಆಗ್ಬಿಟ್ಟು ನಿಮ್ಗೆ ಸ್ಟಾರು ಆಶು ಇದು ಹಿಂಗೆ ಹೋಗುತ್ತೆ. ಯಾಕೆ ಎನ್ಕೋಡ್ ಆಗ್ಬೇಕಲ್ವಾ, ಹ್ಯಾಕಿಂಗ್ ಆಗ್ಬಾರ್ದು ಅಲ್ಲಿ. ಸೊ ಇಲ್ಲಿ ಬಂದು ಏನಾಗುತ್ತೆ, ಡಿಕೋಡ್ ಆಗುತ್ತೆ. ಡಿಕೋಡ್ ಆದ್ಮೇಲೆ ನಿಮ್ಮ ಫ್ರೆಂಡ್ಗೆ ರಿಸೀವ್ ಆಗುತ್ತೆ ಅಲ್ವಾ. ಇದು ಡೇಟಾ ಕಮ್ಯುನಿಕೇಶನ್. ನೋಡಿ ಇಲ್ಲಿ ನಾವು ಇವಾಗ ಇಷ್ಟು ಕ್ವಶನ್ಸ್ ನೋಡಿದ್ವಿ, ಇಷ್ಟು ಕ್ವಶನ್ಸ್ ಅಲ್ಲಿ ನಿಮ್ಗೆ ಎಲ್ಲಿ ಬಂತು, ಎವ್ರಿಥಿಂಗ್ ಅಬೌಟ್ ಏನಾದ್ರು ಬೇಸಿಕ್ ಇತ್ತಾ? ಲ್ಯಾನ್, ವಾಟ್ ಈಸ್ ಲ್ಯಾನ್? ಡೇಟಾ ಕಮ್ಯುನಿಕೇಶನ್ ಮೆಥಡಾಲಜಿ, ಡೇಟಾ ಕಮ್ಯುನಿಕೇಶನ್ ಡಿವೈಸ್, right? The device which is used to connect data to a network, connect network to an internet. ಅದನ್ನೇ ಅಲ್ವಾ ನಮ್ಮ ಏರ್ಟೆಲ್ ಇಂದ ನಾವು ಕನೆಕ್ಟ್ ಮಾಡ್ಕೋಬೇಕು, ಏರ್ಟೆಲ್ ಬ್ರಾಡ್ಬ್ಯಾಂಡ್ ಏನಕ್ಕೆ ಹಾಕ್ಸ್ಕೊತೀವಿ, ಫಾರ್ ದ ಇಂಟರ್ನೆಟ್ ಪರ್ಪಸ್ ಅಲ್ವಾ. ಬೇಸಿಕ್ಸ್ ಅಲ್ಲಿ ನಿಮ್ಗೆ ಸ್ವಲ್ಪ ಕಡಿಮೆ ಕ್ವಶನ್ಸ್ ಬರ್ತವೆ ಅಂಡ್ ದೇ ಆರ್ ಹ್ಯಾಂಡ್ಲಬಲ್. ಇಟ್ ಇಸ್ ನಾಟ್ ಟಫ್ ಆಗಿ ಬರೋದಿಲ್ಲ, ನೀವು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು, ಆ ಥರ ಕ್ವಶನ್ಸೇ ಬರ್ತವೆ. ಬಟ್ ವೆನ್ ಇಟ್ ಕಮ್ಸ್ ಟು ದ ಅಡ್ವಾನ್ಸ್ಡ್ ಕ್ವಶನ್ಸ್, ಸ್ವಲ್ಪ ಹೈ ಯೀಲ್ಡಿಂಗ್ ಅಂತ ಬಂದ್ರೆ ಅವುಗಳಿಗೆ ನಾವು ಸ್ವಲ್ಪ ತೊದಲ್ತೀವಿ. ಸೊ ಅವುಗಳನ್ನ ನಾವು ಪ್ರಿಪೇರ್ ಮಾಡಿದ್ರೆ, ಅವುಗಳನ್ನ ಸ್ವಲ್ಪ ಚೆನ್ನಾಗಿ ಓದ್ಕೊಂಡ್ರೆ, ನಾವು ಬೇಸಿಕ್ಸ್ ಜೊತೆ ಇವುಗಳಲ್ಲೂ ನಾವು ಚೆನ್ನಾಗಿ ಸ್ಕೋರ್ ಆದ್ರೆ ನಿಮ್ಮ ರ್ಯಾಂಕು ಇಂಪ್ರೂವ್ ಆಗುತ್ತೆ. ಸೊ ಅದಕ್ಕೆ ಹೇಳೋದು, ನಾನು ಇದನ್ನ ಕಂಪ್ಯೂಟರ್ ಒಂದರಲ್ಲೇ ಹೇಳ್ತಿಲ್ಲ. ನಾನು ಸೈನ್ಸ್ ಟೀಚ್ ಮಾಡಿದಾಗ ಸ್ಟೂಡೆಂಟ್ಸ್ಗೆ, ಇವನ್ ಸೈನ್ಸಲ್ಲೂ ಅದೇ ಹೇಳಿರೋದು, ಏನು ಥೀಮ್ಸ್ ಇದೆ ಆಲ್ರೆಡಿ ರಿಪೀಟೆಡ್ ಥೀಮ್ಸ್. ಇವನ್ ಮೆಂಟಲ್ ಎಬಿಲಿಟಿ ತಗೊಳ್ರಿ, ಮೆಂಟಲ್ ಎಬಿಲಿಟಿ ತಗೊಳ್ಳಿ, ಏನ್ ರಿಪೀಟ್ ಆಗಿದೆ ಇವಾಗ ಇನ್ನೊಂದು 5-6 ಎಕ್ಸಾಮ್ಸ್ ಆಗಿದಾವೆ ಈ ವರ್ಷ, ಯಾವಾಗಿಂದ, ಜನವರಿಯಿಂದನು. ಅದ್ರಲ್ಲಿ ಯಾವ ಕ್ವಶನ್ಸ್ ಮೇಲೆ, ಯಾವ ಟಾಪಿಕ್ಸ್ ಮೇಲೆ ಕೊಟ್ಟಿದ್ದಾನೆ ಕ್ವಶನ್ಸ್, ಆ ಟಾಪಿಕ್ಸ್ನೇ ತುಂಬಾ ರಿವೈಸ್ ಮಾಡಿ. ಹಂಗಂತ ಬೇರೆ ಬಿಡಬೇಡಿ ಅಂತ ನಾನು ಹೇಳ್ತಿಲ್ಲ, ಆ ಟಾಪಿಕ್ಸ್ನ ಜಾಸ್ತಿ ರಿವಿಷನ್ ಮಾಡಿ. ಸೊ ಅದೇ ಟಾಪಿಕ್ಸ್ ಇಂದಾನೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಕ್ವಶನ್ಸ್ ಕೊಡೋದು. ದಟ್ ಈಸ್ HYT. ಅದೇ HYT ಅಂತಂದ್ರೆ. ಓಕೆನಾ, ಫೈನ್ ಸ್ಟೂಡೆಂಟ್ಸ್. ಸೊ PDF ಅಮೌಂಟ್ ಎಷ್ಟು ಹೇಳಿನಾ, PDF ಅಮೌಂಟ್ ಅಂತ ಏನು ನಾವು ಇದು ಮಾಡ್ತಿಲ್ಲ. ಅಂಡ್ ಇನ್ನೊಂದು ಏನಂತಂದ್ರೆ, ಬರೀ PDF ನಿಮ್ಗೆ ಬರೀ PDF ಸಿಕ್ಕಿದ್ರೆ ನಿಮ್ಗೆ ಅರ್ಥ ಆಗುತ್ತಾ? ಕ್ಯಾನ್ ಯು ಸ್ಟಡಿ? ಐ ಮೀನ್ ಇದು ಇಲ್ಲಿ ನಾನು ಕೊಟ್ಟಿರೋದು ಸಿಂಪಲ್ ಕ್ವಶನ್ಸ್ ಇದಾವೆ. ಈಗ ನಾನು ಎಕ್ಸಾಂಪಲ್ ಓಕೆ, ರಿವರ್ಸ್ಡ್ ಆಲ್ಡಮಿರ್ ಆಲ್ಗರಿದಮ್ ಅಂತ ಹೇಳ್ತೀನಿ. ಅರ್ಥ ಆಗುತ್ತಾ ನಿಮ್ಗೆ? ಅರ್ಥ ಆಗುತ್ತಾ? ಓಕೆ, ಫಾರಿನ್ ಕೀ ಯೂಸ್ ಮಾಡ್ತಾರೆ ಅಂತ ಹೇಳ್ತೀವಿ, ಅಥವಾ ಸೂಪರ್ ಕೀ ಇರುತ್ತೆ, ಕ್ಯಾಂಡಿಡೇಟ್ ಕೀ ಇರುತ್ತೆ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೀಸ್. ಓಕೆ, ಫಸ್ಟ್ ಫಾರ್ಮ್ ಆಫ್ ನಾರ್ಮಲೈಸೇಷನ್, ಸೆಕೆಂಡ್ ಫಾರ್ಮ್ ಆಫ್ ನಾರ್ಮಲೈಸೇಷನ್, ಥರ್ಡ್ ಫಾರ್ಮ್ ಆಫ್ ನಾರ್ಮಲೈಸೇಷನ್, ಬಾಯ್ಸ್ ಕೋಡ್ ನಾರ್ಮಲೈಸೇಷನ್ ಫಾರ್ಮ್ ಅಂತ ಇದೆ. ಓಕೆ, ಅವನ್ನೆಲ್ಲ ನಾನು ಹೇಳ್ತೀನಿ. ಈಗ ಅವೆಲ್ಲ ಬೇಡ, ಇಲ್ಲೇ OSI ಮಾಡೆಲ್ ಅಲ್ಲೇ ನಾವು ಅಪ್ಲಿಕೇಶನ್ ಲೇಯರಲ್ಲಿ ತುಂಬಾ ಪ್ರೋಟೋಕಾಲ್ಸ್ ನೋಡಿದ್ವಿ. ಆ ಪ್ರೋಟೋಕಾಲ್ಸ್ ಬಗ್ಗೆ ನೀವು ಪೋರ್ಟ್ ನಂಬರ್ಸ್ ನೋಡ್ತೀರಾ, ರಿಲಯಬಿಲಿಟಿ ನೋಡ್ತೀರಾ. ಓಕೆನಾ, ಮತ್ತೆ ಅದು ಇನ್ಬೌಂಡ್ ಟ್ರಾನ್ಸ್ಮಿಷನ್ ಅಥವಾ ಇನ್ ಬ್ಯಾಂಡ್ ಟ್ರಾನ್ಸ್ಮಿಷನ್ ಅಥವಾ ಇನ್ ಬ್ಯಾಂಡ್ ಟ್ರಾನ್ಸ್ಮಿಷನ್ ಅಲ್ವಾ ಅಂತಾನು ಕೇಳುವಂತಹ ಕ್ವಶನ್ಸ್ ಇದಾವೆ. ಸೊ ಅವುಗಳನ್ನೆಲ್ಲ ನಾನು PDF ಅಲ್ಲಿ ಕೊಡ್ತೀನಿ. ಇನ್ ಬ್ಯಾಂಡ್ ಟ್ರಾನ್ಸ್ಮಿಷನ್ ಹೌದು, HTTPS ಅನ್ನೋದು ಇನ್ ಬ್ಯಾಂಡ್ ಟ್ರಾನ್ಸ್ಮಿಷನ್, SMTP ಅನ್ನೋದು ಇನ್ ಬ್ಯಾಂಡ್ ಟ್ರಾನ್ಸ್ಮಿಷನ್ ಅಲ್ಲ, POP ಅನ್ನೋದು ಇನ್ ಬ್ಯಾಂಡ್ ಟ್ರಾನ್ಸ್ಮಿಷನ್ ಅಲ್ಲ ಅಂತ ಕೊಡ್ತೀನಿ. ಸೊ ನಿಮ್ಗೆ ಏನ್ ಅರ್ಥ ಆಗುತ್ತೆ PDF ಅಲ್ಲಿ? ದಟ್ ಈಸ್ ವೈ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಸರ್ಟನ್ ಟೆಕ್ನಿಕ್ಸ್,
ಸರ್ಟನ್ ಟರ್ಮಿನಾಲಜೀಸ್ನ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂತಂದ್ರೆ ಬೆಟರ್ ಲಿಸನ್ ಟು ಕ್ಲಾಸ್. ನಂದೇ ನಾನು ಹೇಳ್ತಿಲ್ಲ, ಎಲ್ಲಾದ್ರೂ ಆಗಲಿ PDF ನಿಮಗೆ ಜಸ್ಟ್ ಗೂಗಲ್ ಮಾಡಿದ್ರು ಸಿಕ್ಬಿಡುತ್ತೆ. ನಾನು ಆಲ್ರೆಡಿ HYT ಟಾಪಿಕ್ಸ್ ಕೊಟ್ಟಿದ್ದೀನಿ, ಅದರಲ್ಲಿ ಹೋಗ್ಬಿಟ್ಟು ನೀವು ಗೂಗಲ್ ಮಾಡಿ, ಓಕೆನಾ? ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ನೀವು ಗೂಗಲ್ ಮಾಡಿ ತಗೊಳ್ಳೋ ಇನ್ಫಾರ್ಮೇಶನ್ ಕರೆಕ್ಟ್ ಇದೆಯಾ ಅದು ಇಂಪಾರ್ಟೆಂಟ್. ನೀವು ChatGPTಗೆ ಹಾಕಿದ್ರೆ 10 ಇನ್ಫಾರ್ಮೇಶನ್ ಕೊಡುತ್ತೆ, ಒಂದು ಟಾಪಿಕ್ಗೆ 10 ಇನ್ಫಾರ್ಮೇಶನ್ ಕೊಡುತ್ತೆ. ಅದರಲ್ಲಿ ಯಾವ್ದು ಚೂಸ್ ಮಾಡ್ತೀರಾ? ನೀವು ಚೂಸ್ ಮಾಡಿರೋದು ಕರೆಕ್ಟ್ ಇದೆಯಾ? KE ಎಕ್ಸಾಮ್ಸ್ಗೆ ಬರೋ ಥರನೇ ಕರೆಕ್ಟಾಗಿ ಚೂಸ್ ಮಾಡಿದ್ದೀರಾ ಇನ್ಫಾರ್ಮೇಶನ್? ಎಷ್ಟು ಕೊಡುತ್ತೆ ಹೇಳಿ? ಒಂದು 50 ಪೇಜ್ ಕೊಡುತ್ತೆ. ನೀವು ಒಂದು ಟಾಪಿಕ್ ಹಾಕಿದ್ರೆ 50 ಪೇಜಸ್ ಇನ್ಫಾರ್ಮೇಶನ್ ಕೊಡುತ್ತೆ. ನೀವು ಅದರಲ್ಲಿ ಚೂಸ್ ಮಾಡುವಂತಹ ಜಾಣತನ ನಿಮಗಿರಬೇಕು. ಆ ಜಾಣತನ ಬರೋದು ನೀವು HYTನ ಅರ್ಥ ಮಾಡ್ಕೊಂಡ್ರೆ, ಆ ಪಲ್ಸ್ ಆಫ್ ದ ಪೇಪರ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಬರುತ್ತೆ. ಸೊ ಆ ರೀತಿ ಪುಟ್ PDF ಇನ್ ಗ್ರೂಪ್. ಯಾವ PDF ನನ್ಗೆ ಗೊತ್ತಾಗ್ತಿಲ್ಲ, ನನ್ನೊಳಗಿನ ನೀನು PDF ನಾನು HYT ಟಾಪಿಕ್ಸ್ ಯಾವ್ಯಾವ್ದು ನೀವು ಕವರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾನು ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ಯಾವುದು? ಸ್ಟಡಿ ವಿತ್ ಚೈತ್ರಾ ರೆಡ್ಡಿ ಅಂತಾನು ನೀವು ಟೈಪ್ ಮಾಡಿ ನೋಡಿ ಆಗ್ಲಿ. ಸ್ಟಡಿ ವಿತ್ ಚೈತ್ರಾ ರೆಡ್ಡಿ ಫಾರ್ KEA ಅಂತ, ಓಕೆನಾ? KEA ಇದು ಟೈಪ್ ಮಾಡಿ, ಅಥವಾ ಸ್ಟಡಿ ವಿತ್ ಮೀ ಫಾರ್ KEA ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ. ಆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು HYT ಟಾಪಿಕ್ಸ್ ನ ಹಾಕಿದ್ದೀನಿ. ಸೊ ಇಫ್ ಯು ಆರ್ ಕಂಫರ್ಟಬಲ್ ಇನಫ್ to take the printout of that HYT topics and make your own compiled notes and prepare for the examinations, well and good. I am not here to abstain you, okay? ನಾನು ಹೇಳ್ತಿರೋದೇನು ಅಂತಂದ್ರೆ if you listen to the topic, that is different. ಅದರಲ್ಲಿ ಇದೆ HYT ಟಾಪಿಕ್ಸ್ ಹಾಕಿದ್ದೀನಿ, ಮಾಡ್ಕೊಳ್ಳಿ, ಓಕೆನಾ? ಪ್ಲೀಸ್ ಆಡ್ ದ PDF ಟು ದ ಗ್ರೂಪ್. ಓಕೆ, ಅದೇ ಹಾಕಿದ್ದೀನಿ, ನಾನು ಆಲ್ರೆಡಿ ಹೇಳ್ದೆ. ಕ್ಯಾನ್ ಯು ಹೆಲ್ಪ್ ಮೀ ಟು ಬಿಕಮ್ PSI? ಹೌದು, ನಾವು ಹೆಲ್ಪ್ ಮಾಡ್ಬೋದು, ಬಟ್ ಕಷ್ಟ ನಿಮ್ದಿರ್ಬೇಕು. ನಮ್ಮೊಬ್ಬರದೇ ಕಷ್ಟ ಆಗೋದಿಲ್ಲ, ಯು ಹ್ಯಾವ್ ಟು ಇದು ಮಾಡ್ಬೋದು. ಲೇಯರ್ಸ್ ಇನ್ SI, 7 ಲೇಯರ್ಸ್ ಇನ್ OSI ಮಾಡೆಲ್. ಹೌದು, 7 ಲೇಯರ್ಸು. ಮತ್ತೆ ಯಾವ ಲೇಯರ್ ಅಲ್ಲಿ ಯಾವ ಡಿವೈಸಸ್ ವರ್ಕ್ ಮಾಡ್ತವೆ, ಯಾವ ಪ್ರೋಟೋಕಾಲ್ಸ್ ನಾವು ಯುಟಿಲೈಸ್ ಮಾಡ್ಕೋಬೇಕು, ಅವೆಲ್ಲವೂ ಬೇಕಾಗುತ್ತೆ. ಓಕೆ, ಆಯ್ತು ಮ್ಯಾಮ್. ಕ್ರ್ಯಾಶ್ ಕೋರ್ಸ್ ಎಷ್ಟು ಮೇಡಮ್? ನೀವು ಶಾಂತ ಮಾರ್ಗ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ಅಲ್ಲಿ ಕಂಪ್ಯೂಟರ್ ಅವೇರ್ನೆಸ್ ಬೈ ಚೈತ್ರಾ ರೆಡ್ಡಿ ಅಂತ ಇದೆ. ಅಲ್ಲಿ ನೀವು ಇದು ಮಾಡಿದ್ರೆ ಲೈಕ್ ಅಲ್ಲಿ ನಿಮಗೆ ತೋರಿಸುತ್ತೆ ಏನ್ ಫೀಸ್ ಇದೆ ಅಂತ. ಅದ್ರ ಮುಖಾಂತರ ನೀವು ಜಾಯಿನ್ ಆಗ್ಬೋದು. ಓಕೆ ಸ್ಟೂಡೆಂಟ್ಸ್, ಆಯ್ತು, ಮುಗೀತು ಅನ್ಸುತ್ತೆ. ಓಕೆ, ಫೈನ್ ಸ್ಟೂಡೆಂಟ್ಸ್, ವಿ ವಿಲ್ ಎಂಡ್ ದಿಸ್ ಸೆಷನ್. ಸೊ ನಿಮಗೆ ಏನೇ ಡೌಟ್ಸ್ ಇದ್ರೂ ಸಹ ಯು ಕ್ಯಾನ್ ಆಸ್ಕ್ ಮೀ. ನಮ್ಮ ಕಂಪ್ಯೂಟರ್ ಇದರಲ್ಲಿ ಸ್ಟೂಡೆಂಟ್ಸು ಚಾಟ್ ಮಾಡ್ತಿರ್ತಾರೆ, ಹೇಳ್ತಿರ್ತಾರೆ ಏನೇನೋ ಅವ್ರಿಗೆ ಬೇಕು ಇನ್ನು ಅಂಥದ್ದು. ಅದನ್ನೆಲ್ಲ ನೀವು ಇದು ಮಾಡ್ಬೋದು, ಅಲ್ಲೇ ನೀವು ನನಗೆ ಕನೆಕ್ಟ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್.